ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇನ್ಸ್ಟೆಂಟ್ ಪೇಮೆಂಟ್ ಮಾಡಿ ಕಳಿಸ್ಬಿಡ್ತೀರಾ ಸರ್? ಸರ್ ಸರ್ ಸ್ಪಾಟ್ ಪೇಮೆಂಟ್ ಸರ್. ಅವಾಗಲೇ ನಮಗೂ ಬತ್ತಿ ಬರೋದು. ಸರ್ ಎಷ್ಟು ಮಾಡ್ತಾ ಇದ್ದಾರೆ ಪೇಮೆಂಟ್ 6 kgಗೆ? ಸರ್ 2400. 2400 ಮೇಡಮ್ಗೆ ಅಲ್ವಾ? 1 kgಗೆ 400 ರೂಪಾಯಿ ಅಂದರೆ 6 kgಗೆ 2400. ಸೊ ಮುಂಚೆ ಏನು ವರ್ಕ್ ಮಾಡ್ತಾ ಇದ್ರಿ ನೀವು? ನಾವು ಸೇಲ್ಸ್ ಎಕ್ಸಿಕ್ಯೂಟಿವ್. ಈಗ ಎಲ್ಲರೂ ವರ್ಕ್ ಹೋಗೋಣ ಅನ್ಕೊಂತೀರಾ ಅಥವಾ ಇದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ಅನ್ಕೊಂತೀರಾ? ಇವಾಗ ಇದನ್ನೇ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಡೈಲಿ 1 kg ಮಾಡ್ತಾ ಇದ್ದೀರಿ. ಇನ್ನು ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತಾ ಒಂದು 500 ಗ್ರಾಮ್ ಜಾಸ್ತಿನೇ ಮಾಡೋಣ ಅಂತ ಅನ್ಕೊಂಡಿದ್ದೀರಾ. ಸೊ ಇನ್ನೊಂದು ತುಂಬಾ ಜನ ಅನ್ಕೊಂತಾರೆ ಇವರು ನಿಜವಾಗೂ ಪೇಮೆಂಟ್ ಕೊಡ್ತಾರೋ ಇಲ್ವೋ. ಈಗ ಕ್ಯಾಮೆರಾ ಎದುರುಗಡೆ ಮಾತ್ರ ಪೇಮೆಂಟ್ ಕೊಟ್ಟಿದ್ದಾರೆ, ನಿಜವಾಗ್ಲೂ ಪೇಮೆಂಟ್ ಕೊಡ್ತಾರೆ. ಅವರು ಹೇಳಿದ್ ನಾನು 7-8 kgನೇ 10 kgನೇ ಬಂದಿದೆ. 10 kg ಮೇಡಮ್. 10 kg ಮಾಡಕ್ಕೆ ಎಷ್ಟು ದಿನ ತಗೊಂಡ್ರಿ? ಒಂದೇ ವಾರ ಅಂದ್ರೆ 1.5 kg ದಿನ ಮಾಡ್ಬಿಟ್ಟಿದ್ದೀರಾ? ಒಬ್ಬರೇ ಮಾಡ್ತೀರಾ? ಇನ್ನೂ ಹೆಲ್ಪ್ ಮಾಡ್ತಾರೆ? ಎಲ್ಲರೂ ದುಡ್ಡು ಇರೋಂತವ್ರೆ ಇರಲ್ಲ ಅಲ್ವಾ? ಹಂಗಾಗಿ ನಾವು 4 ಕಾಸು ಮಾಡ್ಕೊಂಡ್ರೆ ನಮಗ್ ಸ್ವಾತಂತ್ರ್ಯವಾಗಿ ನಾವ್ ಹೆಂಗ್ ಬೇಕೋ ಖರ್ಚು ಮಾಡ್ಕೋಬಹುದು ಸರ್. ಎಲ್ಲದಕ್ಕೂ ಗಂಡಸ್ರನ್ನ ಕೇಳಕ್ ಆಗಲ್ಲ ಅಲ್ವಾ? ನಮ್ಮ ಹತ್ರ ಇದ್ರೆ ನಾವ್ ಹೆಂಗೆ ಸ್ವಾತಂತ್ರ್ಯವಾಗಿ ನಮ್ಗೆ ಇಷ್ಟ ಬಂದಿದ್ದು ತಗೋಬಹುದು. ಮನೆ ಸಂಸಾರಕ್ಕೆ ಆಗ್ಲಿ ಸರ್, ಬೇಡ ಸಂಸಾರಕ್ಕೆ ಯೂಸ್ ಮಾಡ್ಬೋದು. ಪೇಮೆಂಟ್ ಮಾಡ್ತಾ ಇದ್ರೆ ಇವಾಗ 4200 ರೂಪಾಯಿ. 10ವರೆಗೆ 4200. ಹೌದು, 1 kgಗೆ 400 ರೂಪಾಯಿ. 4000 ಮಾಡಿ ಸರ್. ಗಾಯತ್ರಿ ಸರ್. ಪೇಡ್ ಹೈಲೈಟ್ ಎಲ್ಲ ನೋಡಿದ್ರಲ್ವಾ? ಸೊ ಇದೇನೆ ರಾಘವೇಂದ್ರ ಎಂಟರ್ಪ್ರೈಸಸ್. ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಅಲ್ಲಿ ತೋರಿಸಿ. ಕೆಫೆ ಕಾಫಿ ಡೇ ಬಸವೇಶ್ವರ ನಗರ ಏನು ಶಂಕರಮಠ ಇದೆ ಆ ಸಿಗ್ನಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಕಾಫಿ ಡೇ ಇರುತ್ತೆ. ಕಾಫಿ ಡೇ ಎದುರುಗಡೆನೇ ಇವ್ರದಿರುವಂಥದ್ದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ. ಸೊ ಒಂದು ಹೊಸ ಅರ್ನಿಂಗ್ ಇನ್ಫಾರ್ಮೇಷನ್ ಜೊತೆ. ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೈಲೈಟಲ್ಲೆಲ್ಲ ನೋಡ್ದಂಗೆ, ತಮಿಳಲ್ಲಿ ನೋಡ್ದಂಗೆ ಒಬ್ಬರು ಮಹಿಳೆಯರು ಹೇಗೆ ತಮ್ಮ ಮನೆಯಿಂದನೂ ಕೂಡ ಒಂದೊಳ್ಳೆ ಆದಾಯ ಗಳಿಸ್ಬೋದು, ಏನು ಫ್ರೀ ಟೈಮ್ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಯಾರು ಹೊಸದಾಗಿ ನೋಡ್ತಾ ಇರೋರಿಗೆ, ಮುಂಚೆಯಿಂದ ನೋಡ್ತಾ ಇರೋರಿಗೆ ಗೊತ್ತು ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಬಗ್ಗೆನೂ ಗೊತ್ತು. ಇಲ್ಲಿ ಹೇಗೆ ಒಂದು ಜೆನ್ಯೂನ್ ಬೈಬ್ಯಾಕ್. ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ಒಂದು ಜೆನ್ಯೂನ್ ಬೈಬ್ಯಾಕ್ ಅಂದರೆ ಇದೇನೆ. ಬನ್ನಿ ನನ್ನ ಜೊತೆ. ಸೊ ಇಲ್ಲಿನ ಪ್ರೊಪ್ರೈಟರ್ ಆಗಿರುವಂಥ ನಮ್ಮ ರಮೇಶ್ ಸರ್ ಇಲ್ಲೇ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಮೊನ್ನೆ ಲಾಸ್ಟ್ ಟೈಮು ಸಿಕ್ಕಿದ್ವಿ. ಹೌದು. ಲಾಸ್ಟ್ ಟೈಮ್ಗೂ ಇವಾಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಹೌದು. ಯಾಕಂತಂದ್ರೆ ಈ ರಾಶಿ ಇರಲಿಲ್ಲ. ಎಲ್ಲ ಗೋಡನ್ಗೆ ಆಗ್ತಿದ್ದೋ, ಈ ರಾಶಿನೇ ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಈ ರಾಶಿಗಳು ಎಲ್ಲವೂ ಕೂಡ ಗೋಡನ್ ಅಲ್ಲಿ ಇತ್ತು. ಇವಾಗ ಗೋಡನ್ ತುಂಬಿ ಇಲ್ಲಿ ಬಂದ್ಬಿಟ್ಟಿದೆ. ಇವಾಗ ಡೆಫಿನೆಟ್ಲಿ ತುಂಬಾ ಖುಷಿ ಆಯ್ತು ಸರ್. ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ನಮ್ಮ ಗುರುಗಳ ಹೆಸರಲ್ಲಿ ಸ್ಟಾರ್ಟ್ ಮಾಡಿದೀರಾ. ಇವತ್ತು ಗುರು ಪೂರ್ಣಿಮೆ ಕೂಡ ಹೌದು, ಗುರುವಾರನೇ ಲಾಂಚ್ ಆಗ್ತಾ ಇದೆ ಈ ವಿಡಿಯೋ. ಸೊ ಮೊದಲೇದಾಗಿ ನನ್ ಖುಷಿ ಏನಂತಂದ್ರೆ ಜೆನ್ಯೂನಿಟಿ. ತುಂಬಾ ಜನ ಅನ್ಕೊಂತಾರೆ ಬೈಬ್ಯಾಕ್ ಅಂದ್ರೆ ಜೆನ್ಯೂನಿಟಿ ಇಲ್ಲ, ಮಷಿನ್ ಕೊಟ್ಬಿಡ್ತಾರೆ, ಆಮೇಲೆ ಇದನ್ನ ನಾವು ತಗೊಂಡು ಎಲ್ ಮಾಡೋಣ, ನಾವೇ ಸೇಲ್ ಮಾಡ್ಕೊಬೇಕು ಅನ್ನೋ ತುಂಬಾ ಜನರಲ್ಲಿ ನೆಗೆಟಿವಿಟಿ ಇದೆ. ಆದ್ರೆ ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಅವರು ಇಲ್ಲ ಸರ್, ನಾನು ಜೆನ್ಯೂನ್ ಆಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಲ್ ಓವರ್ ಕರ್ನಾಟಕಕ್ಕೆ ಇವತ್ತು ಸಪ್ಲೈ ಮಾಡಿದ್ದಾರೆ. ಆಲ್ ಓವರ್ ಕರ್ನಾಟಕದಿಂದ ಇಷ್ಟು ರಾಶಿ ಇನ್ನೂ ಜಾಸ್ತಿ ಇದೆಲ್ಲ, ಇನ್ನೂ ಜಾಸ್ತಿ ಇದೆ. ಗೋಡನಲ್ಲಿ ಇದೆ. ತೋರ್ಸಕ್ಕೆ ಲೋಕಲ್ ಮಾತ್ರ, ಲೋಕಲ್ ಮಾತ್ರ, ಇದು ಓನ್ಲಿ ಲೋಕಲ್ ಬ್ಯಾಂಗ್ಳೂರ್. ಇದನ್ನ ತಂದು ಹಾಕೊಂಡಿದ್ದಾರೆ. ಸರ್ ನನ್ನ ಒಂದು ಕ್ವಶನ್ ಸರ್. ಎಸ್ ಸರ್. ಇದು ಇನ್ನ ಇದೆ ನಿಮ್ಮ ಹತ್ರ, ಏನ್ ಮಾಡ್ತೀರಿ ಇದನ್ನೆಲ್ಲ ನೀವು? ಸರ್ ಎಲ್ಲಾನು ಪ್ಯಾಕ್ ಮಾಡಿ ಈ ತರ ನಿಮ್ಗೆ ಡಿಸ್ಟ್ರಿಬ್ಯೂಟರ್ಗೆ ಕೊಡ್ತಾ ಇದೀವಿ. ಒಂದು ಅಂದ್ರೆ ನೀವು ಈ ತರ ನೀವೇ ಮಾಡ್ತೀರಾ? ಹೌದು, ಇದನ್ನು ಮಾಡ್ತಾ ಇದೀವಿ. ಮತ್ತೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಕಳಿಸ್ಕೊಡ್ತಾ. ಇವಾಗ ಹಾಸನ್ನು ನಮ್ದು, ಈ ಕಡೆ ಎಲ್ಲ ಡಿಸ್ಟ್ರಿಕ್ಟ್, ಚಿಕ್ಕಮಂಗ್ಳೂರು, ಈ ಕಡೆ ಬಂದ್ಬಿಟ್ಟು ತಮಿಳ್ನಾಡು, ಈ ಕಡೆ ಆಂಧ್ರ, ತಿರುಪತಿ ಸೈಡ್ ಜಾಸ್ತಿ. ಇದೆಲ್ಲ ಬಂದ್ಬಿಟ್ಟು ಸೌತ್ನೇ ಸರ್, ನಾರ್ತ್ ಅಂತ ಏನಿಲ್ಲ. ನಾನು ಹೇಳೋದಿಲ್ಲ, ಯಾಕಂದ್ರೆ ಇರೋದೇ ಸೌತ್ ಅಲ್ಲೇ ಜಾಸ್ತಿ. ನಮ್ಗೆ ಫೆಸ್ಟಿವಲ್ ಜಾಸ್ತಿ ಇರೋದು, ನಮ್ಗೆ ಹೋಗೋದು ಸೌತ್ ಅಲ್ಲೇ ಜಾಸ್ತಿ. ಸೌತ್ ಅಲ್ಲೇ 3 ಸ್ಟೇಟ್ 4 ಸ್ಟೇಟ್ ಕಳಿಸ್ತಾ ಇದೀವಿ. ಕೇರಳವರೆಗೂ, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳವರೆಗೂ ಹೋಗುತ್ತೆ. ಕೇರಳದಲ್ಲಿ ಒಂದ್ ಸ್ವಲ್ಪ ಲೆಂತ್ ಕೇಳ್ತಿದ್ದಾರೆ. ಆ ಲೆಂತ್ ನಾವು ಇನ್ನು ಕೆಲವ್ರಿಗೆ ಮಾತ್ರ ಕೊಡ್ತಾ ಇದೀವಿ, ಪರಿಚಯವ್ರಿಗೆ ಮಾತ್ರ, ಎಕ್ಸ್ಪೀರಿಯನ್ಸ್ ಇರೋರ್ಗೆ ಮಾತ್ರ, ಮಿಕ್ಕಿದವ್ರಿಗೆ ಕೊಡ್ತಾ ಇಲ್ಲ. ಬರೀ ಇದು ಇಷ್ಟು ಇಂಚಸ್ ಅಂತ ಮಾಡ್ಬೇಕು ಅಂತ ಹೇಳಿ ನಾವು ಕೊಡ್ತಾ ಇದೀವಿ. ಸೊ ಬಟ್ ಬೇಡಿಕೆ ಇದೆ ಸರ್. ಓಕೆ ಸರ್, ನಾನು ಇನ್ನೊಂದು ಕ್ವಶನ್, ಇನ್ನೊಂದು ಸತಿ ವಿಡಿಯೋ ಮಾಡಿದ್ವಿ, ಅಮೇಜಿಂಗ್ ರೆಸ್ಪಾನ್ಸ್. ಆಲ್ ಓವರ್ ಕರ್ನಾಟಕದಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ನಾನು ನೋಡಿದೀನಿ. ಸರ್ ಯಾವ್ಯಾವ ಊರುಗಳಿಂದ ಬಂದು ಮಷಿನ್ಸ್ ಗಳನ್ನ ತಗೊಂಡೋದ್ರು ಅದನ್ನ ತಿಳಿಸಿ ಸರ್. ನಮ್ಗೆ ಇವಾಗ ಜಾಸ್ತಿ ಬಂದ್ಬಿಟ್ಟು ನಮ್ಗೆ ಬಿಜಾಪುರ, ಆಮೇಲೆ ಬೆಳಗಾಮು, ಆಮೇಲೆ ಕಲಬುರ್ಗಿವರೆಗೂ ಬರ್ತಾ ಇದ್ದಾರೆ. ಈ ಕಡೆ ಬಂದ್ಬಿಟ್ಟು ನಮ್ಗೆ ಮೈಸೂರು, ಮಂಡ್ಯ,
ಈ ಕಡೆ ಹುಣಸೂರ್ವರೆಗೂ ಬರ್ತಾ ಇದಾರೆ. ಬೆಂಗಳೂರು ರೆಸ್ಪಾನ್ಸ್ ಬೆಂಗಳೂರು ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಬೆಂಗಳೂರು ಅಂತೂ ತುಂಬಾ ರೆಸ್ಪಾನ್ಸ್ Okay, okay. ಅದು ಬೆಂಗಳೂರು ಮಾತ್ರನೇ ಇದು ಇವಾಗ ನಾನು ಇದಿಷ್ಟು ತೋರಿಸ್ತಾ ಇರೋದು ಬೆಂಗಳೂರಿದೆ. office. ಹೌದು, Okay. ಗೋಡನ್ಗೆ ಡೈರೆಕ್ಟ್ ಬರುತ್ತೆ ಅವ್ರದೆಲ್ಲ. Okay, ಅವ್ರದೆಲ್ಲ okay. 10 ಕೆಜಿ 20 ಕೆಜಿ ಬ್ಯಾಗ್ ಬರುತ್ತೆ. ಆ ಬ್ಯಾಗ್ ನಾವು ಅಲ್ಲೇ ಇಟ್ಟು ನಾವು ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಾ ಇದೀವಿ Okay, ಹೊರಗಡೆ okay. ಇರೋರಿಗೆ, ಹಾ, ಹಾ, ಹಾ. ಡಿಸ್ಟ್ರಿಕ್ಟ್ಗೆ. ಇಲ್ಲಿರೋದು ಲೋಕಲ್ಗೆ ಮೇನ್ ಆಗಿ, Okay, okay, ಬ್ಯಾಂಗ್ಳೂರ್ okay. ಲೋಕಲ್ಗೆ ಮಾರ್ಕೆಟ್ಗೆ ಕೊಡ್ತಾ ಇದೀವಿ. ಈಗ ಬೇರೆ ಹೊರಗಡೆಯವರು ಹೌದು. ಮಟೀರಿಯಲ್ ನ ಹೇಗೆ ತರ್ಸ್ಕೊಂತಾರೆ, ರಾ ಮಟೀರಿಯಲ್ ಈ ರೀತಿ ರೆಡಿ ಆಗಿರೋದನ್ನ ಹೇಗೆ ಕಳಿಸ್ಕೊಡ್ತಾರೆ? ಸರ್ ಎಲ್ಲರೂ ಅವ್ರು ಬಂದು ಬರೋದು 10 ಕೆಜಿ 5 ಕೆಜಿ ಗಾಡಿಯಲ್ಲೇ ಬರ್ತಾ ಇದಾರೆ. ಒಬ್ಬೊಬ್ರು ಬಸ್ಸಲ್ಲೂ ತಗೊಂಡ್ಬಂದು ಕೊಡ್ತಿದ್ದಾರೆ. ಅವ್ರವ್ರ ವಸತಿ ಹೆಂಗಿದೆಯೋ ಆ ತರ ಮಾಡ್ಕೊಂತ ಇದಾರೆ. ಒಬ್ಬರು ಕ್ಯಾಬಲ್ಲೂ ಬರ್ತಾ ಇದಾರೆ. 2 ವಾರಕ್ಕೆ ಒಂದ್ಸತಿ ಬಂದು 20 ಕೆಜಿ ಕೊಟ್ಟು ಹೋಗೋರು ಇದಾರೆ. ಒಂದೇ ಸತಿ ಒಂದೇ ಸತಿ ಕೊಟ್ಬಿಡೋದು. ಅವ್ರು ಬರೋದು ಬಂದ್ಬಿಟ್ಟು ಡೈಲಿ ಇಲ್ಲ. ಓಕೆ ಓಕೆ ಅವರು ಮಾಡಿ ಅವರು 1 ವಾರ ಇಲ್ಲ 2 ವಾರ ಅವ್ರಿಗೆ ಹೆಂಗ್ ಬೇಕು ಪೇಮೆಂಟ್ ಆ ತರ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಯಾರಿಗಾದ್ರೂ ಬರಕ್ ಆಗಲ್ಲ, ನಾವು ಟ್ರಾನ್ಸ್ಪೋರ್ಟ್ ಹಾಕ್ತಿವಿ, ಆ ಆಪ್ಷನ್ಸ್ ಇದೆ ಆಪ್ಷನ್ ಔಟ್ ಆಫ್ ಡಿಸ್ಟ್ರಿಕ್ಟ್ ಗೆ. ಓಕೆ ಇವಾಗ ಹಾಸನ ಮೈಸೂರು ಈ ಕಡೆ ಇರೋರೆಲ್ಲ ಪಾಪ ಬಂದು ಕೇಳ್ತಾ ಇರ್ತಾರೆ. ಇವಾಗ ಚನ್ನರಾಯಪಟ್ಟಣ ಇವ್ರು ಸುಮಾರು ಜನ ಇದ್ದಾರೆ, ನಮ್ಗೆ ಆಲ್ರೆಡಿ ಇದ್ದಾರೆ. ಅವರೆಲ್ಲ ಬಂದ್ಬಿಟ್ಟು ನಮ್ಗೆ ಟ್ರಾನ್ಸ್ಪೋರ್ಟ್ ಆಗ್ತಾರೆ. ನಾವು ಟ್ರಾನ್ಸ್ಪೋರ್ಟ್ ಡೀಟೇಲ್ಸ್ ಕೊಡ್ತಾ ಇದೀವಿ. ಇವಾಗ VRL ಅಂತಿದೆ, SRS ಅಂತಿದೆ, ಇದು AKR ಪ್ರೆಸ್ ಅಂತಿದೆ. ಇದೆಲ್ಲ ನಾವು ಸುಮಾರು ಟ್ರಾನ್ಸ್ಪೋರ್ಟ್ ಅವರಿಗೆ ಡೀಟೇಲ್ಸ್ ಕೊಟ್ಬಿಡ್ತೀವಿ. ಆಪ್ಷನ್ಸ್ ಇದೆ. ಓಕೆ, ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ಯಾವನ್ನು ನೀವು ದಿನ ತರ ಆಗುತ್ತೆ ಇಲ್ಲ. ಸರ್ ಹೇಳಿದ್ ಕರೆಕ್ಟ್. ವಾರ 2 ವಾರ 1 ತಿಂಗಳಿಗೆ ಬೇಕಾದ್ರೂ ನೀವು ಕಂಪ್ಲೀಟ್ ಸ್ಟಾಕ್ ಮಾಡ್ಕೊಳ್ಳಿ. ಕಾರಲ್ಲಿ ಹಾಕೊಂಡು, ಬಸ್ಸಲ್ಲಿ ಹಾಕೊಂಡು, ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕೊಂಡು, ಟ್ರಕ್ಸ್ ಅಲ್ಲಿ ಹಾಕೋ, ಹೆಂಗಾದ್ರೂ ಕೂಡ ಇವ್ರಿಗೆ ಮುಟ್ಸಿದ್ರೆ ಆಯ್ತು. ಕರೆಕ್ಟ್ ಅಲ್ವಾ ಸರ್ ಇದು? ಸರ್ ಇನ್ನೊಂದು ವಿಚಾರ, ಇವನ್ನೆಲ್ಲ ಮಾಡೋದು ತುಂಬಾ ಕಷ್ಟನಾ ಅಥವಾ ಇದಕ್ಕೆ ನೀವೇನಾದ್ರೂ ಟ್ರೈನಿಂಗ್ ಕೊಡ್ತೀರಾ? ನಾವೇನಾದ್ರೂ ತುಂಬಾ ಕಲಿಬೇಕಾ? ಎಷ್ಟು ಟೈಮಲ್ಲಿ ನಾವು ಇದನ್ನ ಮಾಡೋದನ್ನ ಕಲ್ತ್ಕೋಬಹುದು ಸರ್? ಇದು ಟ್ರೈನಿಂಗ್ ಅನ್ನೋದು ತುಂಬಾ ಬೇಸಿಕ್ ಸರ್. ಇದು ಏನಿಲ್ಲ, ಪ್ಲೇನ್ ಪ್ಲಗ್ ಏನಿಲ್ಲ, ಪ್ಲಗ್ ಹಾಕೋದು. ಬನ್ನಿ ಇಲ್ಲೇ ಬನ್ನಿ. ಓಕೆ, ನೀವು ಪ್ಲಗ್ ಹಾಕಿ ನೀವು ಫಸ್ಟ್ ನೀವು ಇದು ಸ್ವಿಚ್ ನ ಆನ್ ಮಾಡಿದ್ರೆ, ಬನ್ನಿ ಆನ್ ಮಾಡಿ ಸರ್. ಇದು ಸ್ವಿಚ್ ಹಾಕಿದ್ರೆ ನಿಮ್ಗೆ ಇದರಲ್ಲಿ ಅವ್ರ ಕಾಟನ್ ಹೇಗೆ ಬಿಡೋದು ಅಂತ ಹೇಳಿ ನಾವು ತೋರಿಸ್ಕೊಡ್ತೀವಿ. ಆ ತೋರಿಸ್ಕೊಟ್ಟಾಗ ಅವ್ರಿಗೆ ನಾವು ಟ್ರೈನಿಂಗ್ ಫ್ರೀ ಕೊಡ್ತಾ ಇದೀವಿ. ಫಸ್ಟ್ ಆಫ್ ಆಲ್ ಹೇಗ್ ಮಾಡೋದು, 8 ಇಂಚಸ್ ಕಟ್ ಮಾಡ್ಬೇಕು, ನಿಮ್ಗೆ ರಿಜೆಕ್ಟೇ ಆಗದೆ ಇರೋ ಹೆಂಗ್ ಬರೋದು ಇದೆಲ್ಲ ನಾವು ತಿಳಿಸ್ಕೊಡ್ತೀವಿ. ನೀವೇ ತಿಳಿಸ್ಕೊಡ್ತೀವಿ. ಫ್ರೀ ಟ್ರೈನಿಂಗ್. ಅವ್ರು ತಗೊಳ್ಳೋದು ಬಿಡೋದು ನೆಕ್ಸ್ಟ್. ನಾವು ಫಸ್ಟ್ ಫ್ರೀ ಟ್ರೈನಿಂಗ್ ಕೊಡ್ತೀವಿ. ನಿಮ್ಗೆ ಕಂಫರ್ಟಬಲ್ ಇದೆಯಾ, ಹೇಗ್ ಮಾಡ್ತೀರಾ, ನಿಮ್ಗೆ ಇಷ್ಟ ಆಗಿದೆಯಾ, ಅವಾಗ ನೀವು ತಗೋಬಹುದು. ಈ ತರ ಮಾಡಬೇಕು ಅಂತಂದ್ರೆ ನಾವೇನಾದ್ರೂ ಹೆಚ್ಚಿನ ಟ್ರೈನಿಂಗ್ ತಗೊಬೇಕಾ, ಎಷ್ಟು ದಿನ ಟ್ರೈನಿಂಗ್ ತಗೋಬೇಕು? ಈ ರೀತಿ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಳ್ತೀವಿ ನಾವು? ಸರ್ ಇವ್ರಿಗೆ ಫಸ್ಟ್ ಟ್ರೈನಿಂಗ್ ತಗೊಳ್ಬೇಕಾದ್ರೆ ನಾವೇ ಇಲ್ಲಿ ಫ್ರೀ ಟ್ರೈನಿಂಗ್ ಕೊಡ್ತೀವಿ. ಹೇಗೆ ಮಾಡೋದು ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತೀವಿ. 10 ಮಿನಿಟ್ಸ್ ಅಷ್ಟೇ, ಏನ್ ತುಂಬಾ ಟೈಮ್ ತಗೊಳ್ಳಲ್ಲ. ಆಮೇಲೆ ಅವ್ರು ಪ್ರಾಕ್ಟೀಸ್ ಮಾಡಿ ಹೇಗೆ ಪ್ರೊಡಕ್ಷನ್ ಮಾಡೋದೇ ಟೈಮ್ ತಗೊಳುತ್ತೆ. ಈಗ ನೀವು ಪ್ರೊಡಕ್ಷನ್ ಒಂದಿನ ಸ್ವಲ್ಪ ಕಮ್ಮಿ ಆಗುತ್ತೆ, ಅದು ಹೋಗ್ತಾ ಅವ್ರಿಗೆ ಹೆಚ್ಚಾಗುತ್ತೆ, ಕೈ ಸ್ಪೀಡ್ ಮೇಲೆ ಹೋಗುತ್ತೆ. ಇದು ಅದು ನಾವು ತಿಳಿಸ್ಕೊಡ್ತೀವಿ ಅವ್ರಿಗೆ. ಇಲ್ಲಿ ಬಂದ್ಬಿಟ್ಟು ಮಿಷಿನ್ ಅಲ್ಲಿ ಅವ್ರು ಆಪರೇಟ್ ಮಾಡಿ ಒಂದು 10 ಮಿನಿಟ್ಸ್ ಅಲ್ಲಿ ಅವ್ರು ಹಾಫ್ ಅನ್ ಅವರ್ ಬೇಕಾದ್ರೂ ನಾವು ರನ್ ಮಾಡಿ ಅರ್ಧ ಗಂಟೆಲಿ ಎಲ್ಲಾನು ತಿಳಿಬಹುದು, ಗೊತ್ತಾಗ್ಬಿಡುತ್ತೆ. ಏನಿಲ್ಲ ಇದು ಮಾಡೋದು ನಿಮ್ಗೆ ಗೊತ್ತಿರುತ್ತೆ, ನಾವು ತಿಳಿಸ್ಕೊಡ್ತೀವಿ. ಆ ವಿಡಿಯೋಸ್ ಎಲ್ಲ ಬೇಸಿಕ್ ವಿಡಿಯೋ ಮೊದಲೇ ಕಳ್ಸಿರ್ತೀವಿ ನಾವು. ಇಲ್ಲಿ ಬಂದಾಗ ಅವ್ರಿಗೆ ಅವ್ರ ಕೈಯೆಲ್ಲ ಮಾಡಿಸ್ತೀವಿ. ಮಾಡಿ ಅವ್ರ ಮೇಲೆ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ನಾನ್ ಮಾಡ್ಬೋದು ಸರ್, ನನಗೂ ಟೈಮ್ ಇದೆ ಇಷ್ಟು ಅವರ್ ಅಂತಿದ್ರೆ ಅವಾಗ ಅವ್ರ ಮಿಷಿನ್ ಬೈ ಮಾಡ್ಕೊಳ್ಬಹುದು. ಓಕೆ, ಒಂದೊಂದು ಕ್ವಶನ್ ಬರುತ್ತೆ ಇಲ್ಲಿ. ನೀವು ಹೇಳಿದ್ರೆ ಹೋಗ್ತಾ ಗೊತ್ತಾಗುತ್ತೆ, ನಮ್ಮ ಫುಲ್ ಪೊಟೆನ್ಶಿಯಲ್ ಗೊತ್ತಾಗುತ್ತೆ ಅಲ್ಲ. ಸೊ ಯೂಶಲಿ ನಿಮ್ಮ ಹತ್ರ ತಗೊಂಡೋದವರು ಮಿನಿಮಮ್ ಎಷ್ಟು ಮಾಡ್ತಾ ಇದಾರೆ, ಮ್ಯಾಕ್ಸಿಮಮ್ ಎಷ್ಟು ಮಾಡ್ತಾ ಇದಾರೆ ಪರ್ ಡೇ? ಸರ್ ಪರ್ ಡೇ ಬಂದ್ಬಿಟ್ಟು 8 ಅವರ್ಸ್ ಅಂತ ವರ್ಕ್ ತಗೊಂಡಾಗ 1 kg ಸ್ಟಾರ್ಟ್ ಮಾಡೋರು ಇದ್ದಾರೆ. ಅದರಲ್ಲೇ 1.5 kg 2 kg ವರೆಗೂ ರೀಚ್ ಮಾಡಿದ್ದಾರೆ. 2 kg ರೀಚ್ ಮಾಡ್ತಿದ್ದಾರೆ. 2 ಮಿಷಿನ್ ತಗೊಂಡವರೆಲ್ಲ 3 kg ಎಲ್ಲ ರೀಚ್ ಮಾಡ್ತಿದ್ದಾರೆ. 2 ಮಿಷಿನ್ ತಗೊಂಡವರು ಫ್ಯಾಮಿಲಿಯಲ್ಲಿ ನನ್ನ ಮೆಂಬರ್ಸ್ ಜಾಸ್ತಿ ಇದ್ದಾರೆ ಸರ್. ನಾವೇ ಮನೆಯಲ್ಲಿ 3 ಜನ ಲೇಡೀಸ್ ಇದೀವಿ ಅಂತ ಹೇಳಿ 2 ಮಿಷಿನ್ ತಗೊಂಡವರು 3 kg ವರೆಗೂ ಹಂಗೂ ಮಾಡಿ ತಗೊಂಡೋಗಿದ್ದಾರೆ. ಕೂಡ್ ಕುಟುಂಬ ಇರುತ್ತೆ. ಹೌದೌದು, ದೊಡ್ಡವರು ಇರ್ತಾರೆ. ಆ ತರ ಒಂದು ತಗೊಂಡಿದ್ದಾರೆ. ಡೆಫಿನೆಟ್ಲಿ ತುಂಬಾ ದೊಡ್ಡ ಕುಟುಂಬ ಇದ್ರೆ ಅತ್ತೆ ಇರ್ಬೋದು, ನಾದ್ನಿದಿರ್ ಇರ್ಬೋದು, ನೀವು ಎಲ್ಲ ಸೇರ್ ಮಾಡ್ಬೋದು. ಹೌದು, ಇದು ಅತ್ತಿ ಬತ್ತಿ ಇರೋದ್ರಿಂದ ಇದು ವೆಯ್ಟ್ಲೆಸ್. ಇದು ಅವ್ರು ಮಾಡ್ತಾನೆ ಅವ್ರಿಗೆ ಇದು ಜಾಸ್ತಿ ಬರೋದು. ಯಾಕಂದ್ರೆ ನಾವು ಸುಮ್ ಜೆನ್ಯೂನ್ ಆಗಿ ಹೇಳ್ಬೇಕು, 1 kg ಸ್ಟಾರ್ಟಿಂಗ್ ಮಾಡ್ತಾರೆ, ಹೋಗ್ತಾ ಜಾಸ್ತಿ ಮಾಡ್ತಾರೆ. ಅದು ಪ್ರಾಕ್ಟೀಸ್ ಮೇಲೆ ಹೋಗುತ್ತೆ. ಕೈ ಯಾವ ತರ ಅವ್ರು ಫೀಡ್ ಮಾಡ್ತಾರೋ ಅದ್ರ ಮೇಲೆ ಸ್ಪೀಡ್ ಮೇಲೆ ಹೋಗುತ್ತೆ. ಸೊ ಅಂದ್ರೆ ನಿಮ್ ಪ್ರಕಾರ ಪ್ರತಿದಿನ ಪರ್ಫೆಕ್ಟ್ ಆಗಿ ಮಾಡಿದ್ರೆ 2 kg ತನಕ ಮಾಡ್ಬೋದು ಸರ್. ಮಿನಿಮಮ್ 1 kg ಮಾಡ್ಬೋದು. 1 kg ಮಾಡ್ಬೋದಲ್ವಾ? ಸೊ ತುಂಬಾ ಜನ ಹೇಳ್ತಾ ಇದ್ರೆ ಇದು ಮಾಡಕ್ ಕಷ್ಟನಾ, ಮಾಡ್ಬೋದಾ ನಾವು ಅಂತ ಇದ್ರೆ 100% ಸರ್ ಹೇಳಿದ್ ನಿಜ. ನಾನು ಕೂಡ ವೆರಿಫೈ ಮಾಡಿದೀನಿ, ಇವ್ರ ಕಸ್ಟಮರ್ ಜೊತೆ ಮಾತಾಡಿದೀನಿ, ನಿಮಗೂ ಕೂಡ ಮಾತಾಡಿಸ್ತೀನಿ. ಸರ್ ಇವಾಗ ಕಸ್ಟಮರ್ ಇದಾರ, ಯಾರಾದ್ರೂ ಮಾತಾಡ್ಬೋದಾ? ಬರ್ತಾ ಇದಾರ ಸರ್? ಅವ್ರು ಬರೋಕಿನ ಮುಂಚೆ ಒಂದ್ ಸ್ಮಾಲ್ ಡೆಮೋ ಕೊಟ್ಬಿಡ್ತಾರ ನಮ್ಗೆ? ಹಿಂದಿನ ವಿಡಿಯೋದಲ್ಲಿ ಯಾರು ನೋಡಿಲ್ಲ ಅವ್ರಿಗೆಲ್ಲ ಒಂದ್ ಚೂರು ತೋರಿಸ್ಬಿಡೋಣ ಹಾಗಾದ್ರೆ. ಸೊ ಯಾರು ಫಸ್ಟ್ ಟೈಮ್ ನೋಡ್ತಾ ಇದೀರಾ, ಹತ್ತಿ ಬತ್ತಿ ಮಾಡೋದು ಹೇಗೆ, ಈ ಮಷಿನ್ ಅಂತ ರಾಕೆಟ್ ಸೈನ್ಸ್ ಏನಿಲ್ಲ, ಈಸಿಯಾಗಿ ರನ್ ಮಾಡ್ಬೋದು. ಅವೆಲ್ಲವನ್ನ ಸರ್ ಇವಾಗ ಒಂದ್ ಒಳ್ಳೆ ಡೆಮೋ ಕೊಡ್ತಾರೆ ನಮ್ಗೆ. ಬನ್ನಿ ಡೆಮೋ ನೋಡೋಣ, ಬನ್ನಿ ಸರ್. ಸರ್ ಮೊದಲೇದಾಗಿ ಮಷಿನ್ ಅನ್ನು ಆನ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿ ಸರ್. ಫಸ್ಟ್ ಸರ್ ಮಿಷಿನ್ ಬಂದ್ಬಿಟ್ಟು ಫಸ್ಟ್ ನಿಮ್ಗೆ ಪವರ್ ಆನ್ ಅಂತ ಇರುತ್ತೆ. ಓಕೆ, ಈ ಬಟನ್ ಎಮರ್ಜೆನ್ಸಿ ಸ್ವಿಚ್ ಆಪರೇಟ್ ಮಾಡೋದು, ಆನ್ ಮಾಡಬಹುದು. ಇದು ಎಮರ್ಜೆನ್ಸಿ. ಇಲ್ಲಾಂದ್ರೆ ಇದು ಆನ್ ಇಟ್ಕೊಂಡು ಇದ್ರಲ್ಲೇ ಕಂಟ್ರೋಲ್ ಮಾಡ್ಕೊಬಹುದು, ಒಂದ್ರಲ್ಲೇ ಕಂಟ್ರೋಲ್ ಮಾಡ್ಕೊಬಹುದು. ಎಮರ್ಜೆನ್ಸಿ ಏನೋ ವರ್ಕ್ ಇದೆ ಅಂದಾಗ ಇದು ಕ್ಲೋಸ್ ಮಾಡ್ಬಿಟ್ಟು ಹೋಗ್ಬೋದು. ಪವರ್ ಕಟ್ ಆಫ್ ಆಗುತ್ತೆ, ಇದ್ರಲ್ಲೇ ನೀವು ಮಾಡ್ಕೊಳ್ಬಹುದು. ಈ ಬಟನ್ ಒಂದೇ ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ಇದ್ರಲ್ಲೂ ಮಾಡ್ಕೊಬಹುದು, ಸ್ವಿಚ್ ಅಲ್ಲೇ ಮಾಡ್ಕೊಂಡು. 2 ಆಪ್ಷನ್ ಇದೆ ಅವ್ರಿಗೆ. ಓಕೆ, ಈ ತರ ಆದಾಗ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇದು ಬೆಲ್ಟ್ ಸ್ವಲ್ಪ ಹತ್ತಿ ಚೆನ್ನಾಗಿ ಕೈ ಬತ್ತಿ ತರ ನಿಮ್ ಫಿನಿಶಿಂಗ್ ಬರ್ಬೇಕಾದ್ರೆ ಸ್ವಲ್ಪ ಒಂದು ವಾಟರ್ ಸ್ವಲ್ಪ ಹೊತ್ತು ಹಾಕೊಳ್ಬೇಕಾಗುತ್ತೆ. ನೀರ್ ಹಾಕ್ಬೇಕು. ನೀರ್ ಹಾಕ್ಬೇಕಾಗುತ್ತೆ.
ಆಮೇಲೆ ಇದು ನಾರ್ಮಲ್ ಪವರ್ ಅಲ್ಲಿ ರನ್ ಆಗುತ್ತೆ ಸರ್? ನಾರ್ಮಲ್ 5 amps ಅಲ್ಲೇ ವರ್ಕ್ ಆಗುತ್ತೆ ಸರ್. ಮೊಬೈಲ್ ಚಾರ್ಜ್ ಆಗ್ತೀವಲ್ಲ ಹೌದೌದು ಅದರಲ್ಲಿ ರನ್ ಆಗುತ್ತೆ. ರನ್ ಆಗುತ್ತೆ. ಬಟ್ ಇದು ಕಾಟನ್ ಬಂದ್ಬಿಟ್ಟು ನಾವು ಈ ತರ ಕೊಟ್ಟಿರ್ತೀವಿ. ಅವ್ರು ಫಸ್ಟ್ 4.5 ಇಂಚಿಗೆ 5 ಇಂಚಿಗೆ ಅವರು ಕಟ್ ಮಾಡ್ಕೊಬೇಕು. ನಾವು ಸ್ಕೇಲು ಕೊಟ್ಟಿರ್ತೀವಿ ಅವ್ರಿಗೆ. ಸ್ಕೇಲ್ ಈ ತರ ಕಟ್ ಮಾಡಿ ಅವರು ಇದನ್ನ ಬಿಡಿಸಿ ಹಾಕೋದು ಅಷ್ಟೇ. ಅವ್ರಿಗೆ ಕೈಯಲ್ಲಿ ಕೊಡ್ತೀವಿ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ನಾವು ಅವ್ರ ಕೈಲೇ ಇದು ಟ್ರೈನಿಂಗ್ ಕೊಡ್ತೀವಿ. ಒಂದ್ರಲ್ಲಿ ಎಷ್ಟು ಪೀಸ್ ಮಾಡ್ತೀರಾ ಸರ್ ನೀವು? ಒಂದ್ರಲ್ಲಿ 3 ಇಂದ 4 ಪೀಸು. ಅವ್ರ ಮೇಲೆ ನಾವು ಹೆಂಗಂದ್ರೆ ಪ್ಯಾಕೆಟ್ ಜಾಸ್ತಿ ಬೇಕಂದ್ರೆ 3 ಪೀಸು 4 ಪೀಸ್ ಮಾಡಿದಾಗ ಪ್ಯಾಕೆಟ್ ಜಾಸ್ತಿ ಬರುತ್ತೆ. ಡೀಲರ್ ನಿಮ್ನ ಹುಡ್ಕೊಂಡ್ ಬಂದು ತಗೊಳ್ತಾರೆ. ಹೌದಾ? ಹೌದು. ಈ ಕಡೆ ಬನ್ನಿ. ಯಾಕಂದ್ರೆ ಕ್ವಾಂಟಿಟಿ ಬರುತ್ತಲ್ಲ ಪ್ಯಾಕೆಟ್. ನೀವು ನೋಡಿ, ನಾನು ಇಲ್ಲಿಂದ ಕಾಟನ್ ಹಾಕ್ತಾ ಇದ್ರೆ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬಂದಷ್ಟು. ಓಹೋ, 3 ಹಾಕ್ಬೋದು 4 ಹಾಕ್ಬೋದು. ಹೌದು ಸರ್, ಅದು ನಾವು ಹೇಳ್ತೀವಿ ಸರ್ ಕಸ್ಟಮರ್ಗೆ. ಅವಾಗ ಅವ್ರಿಗೆ ಪ್ಯಾಕೆಟ್ ಜಾಸ್ತಿ ಬಂದಾಗ ಡೀಲರ್ ನಿಮ್ನ ಹುಡ್ಕೊಂಡ್ ಬಂದು ತಗೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು 10 ರೂಪಾಯಿ ಪ್ಯಾಕೆಟ್, 1 kg ಪ್ಯಾಕೆಟ್ ಅಂತ ಬರುತ್ತೆ. ಅದೆಲ್ಲ ತಿಳಿಸ್ಕೊಡ್ತೀವಿ ನಾವು. ಓಕೆ ಓಕೆ ಓಕೆ. ನಾವೇನು ಈ ಪ್ಯಾಕೆಟ್ ತರ ಏನ್ ಮಾಡ್ಕೊಡ್ಬೇಕಾಗಿಲ್ಲ ಅಲ್ಲ? ಇಲ್ಲ ಸರ್, ನೀವು ಇದೇ ತರ ನೀವು ಇಲ್ಲಿ ಪ್ಯಾಕಿಂಗ್ ಮಾಡ್ಕೊಟ್ರೆ ಸಾಕು ಸರ್. ನಮ್ಗೆ ಇಷ್ಟು ಮಾಡ್ಕೊಟ್ರೆ ಸಾಕು. ಈ ರಬ್ಬರ್ ಬ್ಯಾಂಡ್ ಹಾಕಿರೋದು ಇದನ್ನೇ ಅವರು ಬಿಡಿಸಿ ಅವರು 30 ಪೀಸಸ್ ಅವ್ರವ್ರ ಊರಿಗೆ ತಕ್ಕಂಗೆ ಎಷ್ಟು ಕ್ವಾಂಟಿಟಿ ಇಡಬೇಕು ಒಂದು ಪ್ಯಾಕೆಟ್ ಅಲ್ಲಿ, ಆ ಪ್ಯಾಕೆಟ್ ಅಲ್ಲಿ ಇಟ್ಟು ಅವರು ಸೇಲ್ ಮಾಡ್ಕೊಟ್ರೆ ಸಾಕು. ಹೌದಾ? ವೀಕ್ಷಕರೇ ನೋಡಿ, ಇದರಲ್ಲಿ ಇಷ್ಟೇ ಪೀಸ್ ಇರ್ಬೇಕಂತೇನಿಲ್ಲ, ಅಂಗೈಯಲ್ಲಿ ಇಟ್ಕೊಂಡಷ್ಟು ಅಲ್ವಾ ಸರ್? ಹೌದು ಸರ್. ಮುಷ್ಟಿಲಿ ಎಷ್ಟು ಇಟ್ಕೊಳಕ್ಕಾಗತ್ತೆ ಅಷ್ಟು ಹಿಡಿದು ಒಂದು ರಬ್ಬರ್ ಬ್ಯಾಂಡ್ ಹಾಕೊಡಿ. ಈ ರಬ್ಬರ್ ಬ್ಯಾಂಡು ಈ ಕವರ್ ಎಲ್ಲ ಎಲ್ಲಿ ಸಿಗುತ್ತೆ ಸರ್ ನಮಗೆ? ಸರ್ ನಾವೇ ಪ್ರೊವೈಡ್ ಮಾಡ್ತಾ ಇದೀವಿ ಸ್ಟಾರ್ಟಿಂಗ್ ಅಲ್ಲಿ. ನೀವೇ ಕೊಡ್ತೀರಾ? ನಾವೇ ಕೊಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಓಕೆ. ಯಾಕಂದ್ರೆ ಅವ್ರು ಎಲ್ಲಿ ಹುಡ್ಕೊಂಡು ಹೋಗೋದು ಬೇಡ, ಆಮೇಲೆ ಅಡ್ರೆಸ್ ಕೊಡ್ತೀನಿ ನಾನು, ಆಮೇಲೆ ಅವ್ರು ತಗೊಳ್ಬೇಕಾಗುತ್ತೆ. ಆಮೇಲೆ ತಗೊಳ್ಬೇಕಾಗುತ್ತೆ. ಹೌದು. ಇನಿಷಿಯಲಿ ನೀವೇ ಕೊಟ್ಬಿಟ್ಟು ಇನಿಷಿಯಲ್ ಕೊಡ್ತೀವಿ ಸರ್, ಯಾಕಂದ್ರೆ ಅವರು ಹುಡ್ಕೋದು ಬೇಕಾಗುತ್ತೆ. ಇನ್ನೊಂದು 2 ಹಾಕಿ ಸರ್ ನೋಡೋಣ, ಇನ್ನೊಂದು ಸ್ವಲ್ಪ ತೋರ್ಸೋಣ. ಫಸ್ಟ್ ಕಟ್ ಮಾಡೋದು ತೋರಿಸಿ ನಮಗೆ. ಈ ಥರ ಇರುತ್ತೆ ನಿಮಗೆ. ಕರೆಕ್ಟಾಗಿ 4 ಇಂಚಿಗೆ ಈ ಥರ ಕಟ್ ಮಾಡ್ಕೊಳ್ಳಿ. 1 2 3 4 ಈ ಥರ ಹಾಕೋಬೇಕು ನೋಡಿ. ಇಷ್ಟೇ ಸಿಂಪಲ್ ಅಲ್ಲ ಸರ್ ಇದು? ಸರ್ ಅದೇ, ಆದ್ರೆ ಬಟ್ ಇದನ್ನೇ ಪ್ರಾಕ್ಟೀಸ್ ಮಾಡುವಾಗ ಅವರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ತಗೊಳುತ್ತೆ. ಯಾಕಂದ್ರೆ ಇದನ್ನ ನಾವು ಇವಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಾವು ಫಾಸ್ಟ್ ಆಗಿ ಮಾಡ್ತಾ ಇದೀವಿ. ಇಲ್ಲ ಆದ್ರೂ ಹೆಣ್ಮಕ್ಳು ಕೈ ಸ್ವಲ್ಪ ಫಾಸ್ಟ್ ಬರುತ್ತೆ ಬಿಡಿ, ನಮ್ಗಿಂತ ಫಾಸ್ಟ್ ಬರುತ್ತೆ ಸರ್. ಅವ್ರಿಗೆ ಲೇಡೀಸ್ ಫಾಸ್ಟ್ ಆಗಿ ಕಲ್ತ್ಕೊಂಡ್ಬಿಡ್ತಾರೆ. ಈ ತರ ಇರುತ್ತೆ. ಅದು ನಿಮ್ಗೆ ಅತಿ ತರ ಬಂದಾಗ ಇದನ್ನ ನೀವು ಸ್ವಲ್ಪ ಡ್ರೈ ಮಾಡಿ, ಆ ಡ್ರೈ ಮಾಡಿ ನೀವು ಎಡ್ಜಸ್ಟ್ ನೀಟಾಗಿ ಇದನ್ನ ಜೋಡಿಸಿ ನಿಮ್ ಕೈ ಮುಷ್ಟಿಗೆ ಎಷ್ಟಾಗುತ್ತೋ ಅಷ್ಟು ನೀವು ಈಗ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿ ನಮ್ ಕವರ್ ಅಲ್ಲಿ ತುಂಬಿಸ್ಕೊಟ್ರೆ ಸಾಕು. ಇಷ್ಟೇ? ಹೌದು. ಒಂದೊಂದು ಕವರ್ ಅಲ್ಲಿ ಅರ್ಧ kg ಅಷ್ಟು ಬರುತ್ತೆ, ತೂಕ ಬರುತ್ತೆ. ಹಾಫ್ kg ತೂಕ ಬರುತ್ತೆ. ಇದು ಇಷ್ಟು ಹಾಫ್ kg ನೀವು ಮಾಡಿ ಕೊಡ್ಸಿದ್ರೆ ನಾವು ಇದನ್ನ ಸ್ಪಾಟ್ ಪೇಮೆಂಟ್ ಕೊಡ್ತೀವಿ. ಪೇಮೆಂಟ್ ಮಾಡ್ಬಿಡ್ತೀರಾ? ಹೌದು, ವೇಟ್ ಹಾಕಿ ಸ್ಪಾಟ್ ಪೇಮೆಂಟ್. ಇದೊಂದು ಅರ್ಧ kg ಅಂದ್ರೆ ವೀಕ್ಷಕರೇ ನೋಡಿ, ದಿನಕ್ಕೆ 1-2 ಬ್ಯಾಗ್ ಮಾಡಿ ಪ್ಯಾಕ್ ಮಾಡಿದ್ರೆ ನಿಮ್ ಕೆಲಸ ಮುಗೀತು ನೋಡಿ. ಎಲ್ಲ ಮಾಡಿ ಬೇರೆ ರೀತಿ ಎಲ್ಲರೂ ಮಾಡಿ ಕಳ್ಸಿದ್ದಾರೆ. ಸೊ ಇದು ಆಲ್ ಓವರ್ ಬೆಂಗಳೂರಿಂದ ಬಂದಿರೋದು. ಸರ್ ಕೆಲವೊಂದು ಕ್ವಶನ್ಸ್ ಇದೆ ಸರ್ ನಂದು. ಹೇಳಿ. ಸೊ ಮೊದಲನೇದಾಗಿ ಈ ಮಷೀನ್ ಅನ್ನ ನಾವು ಎಷ್ಟು ಅವರ್ ರನ್ ಮಾಡ್ಬೋದು ಸರ್? ಇದು ಸರ್ ಇದು ನಿಮಗೆ 8 ಅವರ್ಸ್ ಕಂಟಿನ್ಯೂಸ್ ರನ್ ಮಾಡ್ಬೋದು. ಬಟ್ ಯಾವುದೇ ಮೋಟರ್ ಇರ್ಲಿ, ಆ ಮೋಟರ್ ಸ್ವಲ್ಪ ಹೀಟ್ ಆಗುತ್ತೆ. ನೀವು 8 ಅವರ್ಸ್ ನೀವು ಕುತ್ಕೊಂಡು ಮಾಡಕ್ ಆಗಲ್ಲ. ಲಂಚ್ ಆದ್ರೆ ಎದೊಳ್ಬೇಕಾಗತ್ತೆ. ಒಂದು ಹಾಫ್ ಅನ್ ಅವರ್ 45 ಮಿನಿಟ್ಸ್ ಅವ್ರಿಗೆ ಗ್ಯಾಪ್ ಕೊಟ್ರೆ ಖಂಡಿತ ನಿಮ್ಗೆ ಅದು ಕೂಲ್ ಆಗುತ್ತೆ. ತಿರ್ಗಾ 4 ಅವರ್ಸ್ 5 ಅವರ್ಸ್ ರನ್ ಮಾಡ್ಬೋದು, ಕಂಟಿನ್ಯೂಸ್ ರನ್ ಮಾಡ್ಬೋದು. ಒಂದು ಫುಲ್ ಡೇ 8 ಅವರ್ ರನ್ ಮಾಡಿದ್ರೆ ಎಷ್ಟು ಪವರ್ ತಗೊಳುತ್ತೆ ಸರ್ ಯೂನಿಟ್? ಸರ್ ಯೂನಿಟ್ ಬಂದ್ಬಿಟ್ಟು 1 ಯೂನಿಟ್ ತಗೊಳುತ್ತೆ ಸರ್. ಒಂದೇ ಯೂನಿಟ್ ಸರ್. ಇದು ಯಾಕಂದ್ರೆ DC ಮೋಟರ್ ವರ್ಕ್ ಆಗುತ್ತೆ ಸರ್. AC ಟು DC ಇದು. ಓಕೆ. ಮೋಟರ್ ಬಂದ್ಬಿಟ್ಟು ನಾವು AC ಮೋಟರ್ ಹಾಕಿಲ್ಲ. ಯಾವುದೇ ತರ ಅಹಮದಾಬಾದ್ ಗುಜರಾತ್ ಮಿಷಿನ್ ನಾವು ತಗೊಂಡ್ಬಂದಿಲ್ಲ. ನಾವು ತಂದಿರೋದು ಎಲ್ಲ ಇಂಪೋರ್ಟೆಡ್. ಅದರಲ್ಲೂ DC ಮೋಟರ್ ಸ್ವಲ್ಪ ಪವರ್ ಕನ್ಸಂಪ್ಷನ್ ಕಮ್ಮಿ ಎಳೆಯೋ ತರ ಮಾಡ್ಕೊಟ್ಟಿದ್ದೀವಿ. ಓಕೆ. ಇಲ್ಲಿ ಮೇಡಮ್ ತಗೊಂಡ್ಬಂದಿದ್ದಾರೆ. ಹೌದು. ಮೇಡಮ್ ಮಾತಾಡ್ಸ್ಬಿಡೋಣ ಇವಾಗ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಸರ್ ಇವ್ರು ಎಲ್ಲಿಂದ ತಂದಿರೋದಿದೆ ಆಕ್ಚುಲಿ? ಸರ್ ಇವರು ಜಕ್ಕೂರ್ ಹತ್ರ ಇರೋದು. ಜಕ್ಕೂರಿಂದ ಬಂದಿದ್ದಾರೆ. ಓಕೆ. ಕಸ್ಟಮರು ರೆಗ್ಯುಲರ್ ಆಗಿ ತಗೊಂಬಂದು ಕೊಡ್ತಿದ್ದಾರೆ. ಹಾಗೆ ವೇಟ್ ಆಗ್ತಾ ಇದ್ರೆ ಇವಾಗ ಇದನ್ನ? ಹೌದು ಸರ್. ಸೊ ನಾವು ಮನೇಲಿ ವೇಟ್ ಹಾಕೋಬೇಕು, ಇಲ್ಲೂ ನೀವು ಬಂದು ವೇಟ್ ಹಾಕಿ? ಹೌದು. ಅವ್ರ ಹತ್ರ ವೇಯಿಂಗ್ ಸ್ಕೇಲ್ ಇದ್ರೆ ಅವರು ವೇಟ್ ಹಾಕಿ ತರಲಿ. ಯಾಕಂದ್ರೆ ನಾವು ಕೊಟ್ಟಿರೋ ಕಾಟನ್ ಎಷ್ಟಂತ ನಮ್ಗೆ ಗೊತ್ತಿರುತ್ತೆ. ಅವ್ರು ಎಷ್ಟಾಗುತ್ತೆ ಅಷ್ಟು ತಗೊಂಡ್ಬರ್ತಾರೆ. ಒಬ್ಬೊಬ್ರು 10 kg ತರ್ತಾರೆ. ನಾವು 10 kg ಕಾಟನ್ ಕೊಟ್ಟಿದ್ರೆ 20 kg ತರ್ತಾರೆ. ಇಲ್ಲ 5 kg ಆದ್ರೆ 5 kg ತರ್ತಾರೆ. ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ತಗೊಂಡು ನೀವೆಲ್ಲ ನೋಟ್ ಮಾಡ್ಕೊಂಡಿರೋ ಎಲ್ಲ ರೆಕಾರ್ಡ್ ಇರುತ್ತೆ ನಮ್ಮ. ಎಷ್ಟು ತಗೊಂಡೋಗಿದ್ದಾರೆ, ಎಷ್ಟು ತಂದಿದ್ದಾರೆ? ಈ ಅಕೌಂಟ್ ಸೆಕ್ಷನ್ಗೆ ಇವ್ರನ್ನೇ ಇಟ್ಟಿದ್ದೀವಿ, ದೇವರಾಜ್ ಸರ್ ಅಂತ ಹೇಳಿ. ಓಕೆ. ಪೇಮೆಂಟ್ ಮಾಡೋದು ಇವರೇ ಇರುತ್ತೆ, ಸ್ಪಾಟ್ ಪೇಮೆಂಟ್ ಮಾಡ್ತಾರೆ. ಸೊ ದೇವರಾಜ್ ಸರ್ ಎಲ್ಲ ನೋಡ್ಕೊಳ್ಳೋದು? ಹೌದು ಸರ್. ಹೌದು ಸರ್. ಎಷ್ಟು kg ಬಂತು ಸರ್ ಇವ್ರು ತಂದಿರೋದು? ಮೇಡಮ್ ತಂದಿರೋದು 6 kg ಸರ್. ಪ್ರಾಪರ್ 6 kg. ಹೌದು. ಮೇಡಮ್ ಎಷ್ಟು ತಗೊಂಡೋಗಿದ್ರಿ? 10 kg ತಗೊಂಡೋಗಿದ್ರಾ? ನಾವು ಲಾಸ್ಟ್ ಟೈಮ್ 6 kg ತಗೊಂಡೋಗಿದ್ವಿ. ತಗೊಂಡ್ಬಂದಿದ್ದು 6 kgನೇ, ಮಾಡಿದ್ದು 6 kg. 6 kg ಮಾಡಿದ್ರಾ? ಬನ್ನಿ, ನಿಮ್ಮ ಹತ್ರ ಮಾತಾಡೋದಿದೆ. ಇನ್ನು 4 kg ಅಷ್ಟು ಬತ್ತಿ ಇದೆ. ಇನ್ನು ಮನೆಯಲ್ಲಿ 4 kg ಅಷ್ಟು ಬತ್ತಿ ಇದೆಯಾ? ತಗೊಂಡ್ಬರ್ತೀರಾ? ಓಕೆ ಸರ್. ಪೇಮೆಂಟ್ ಮಾಡ್ತೀರಾ ಅವ್ರಿಗೆ ಇವಾಗ? ಮಾಡಿ ಕಳ್ಸ್ಬಿಡಿ, ನಾನು ಮಾತಾಡ್ಬೇಕು ಅವ್ರ ಜೊತೆ. ಸೊ ಇವ್ರಿಗೆ ಹೆಂಗೆ ಪೇಮೆಂಟ್ ಮಾಡ್ತೀರಾ ಸರ್ ಇವಾಗ? 6 kg ತಂದಿದ್ದಾರೆ. 6 kgಗೆ ಏನಿದೆ 400 into 6 kgಗೆ ಪೇಮೆಂಟ್ ಮಾಡ್ಬಿಡ್ತೀವಿ. ಅದು ಮಾಡಿ ಆಮೇಲೆ 6 kg ತಿರ್ಗಾ ಕಾಟನ್ ಕೊಟ್ಬಿಡ್ತೀವಿ. ಹೌದು. ರೀ ಇನ್ವೆಸ್ಟ್ಮೆಂಟ್ ಇಲ್ಲ, ಒನ್ ಟೈಮ್ ಸೈಕಲ್ ಇದು. ಒಂದು 10 kg ತಗೊಂಡಾಗ 10 kg ತರ್ತಾರೆ ಅಂದ್ರೆ 10 kg ಮಾಡ್ತೀವಿ. 6 kg ತಂದ್ರೆ 6 kg ಕಾಟನ್, ರಾ ಕಾಟನ್ ಕೊಟ್ಟು 400 ರೂಪಾಯಿ ಅಂತ ಲೆಕ್ಕ ಹಾಕಿ ನಿಮಗೆ 6 kgಗೆ ಪೇಮೆಂಟ್
ಸೊ ಇನ್ಸ್ಟೆಂಟ್ ಪೇಮೆಂಟ್ ಮಾಡಿ ಕಳ್ಸ್ಬಿಡ್ತೀರಾ ಏನ್ ಸರ್? ಸರ್ ಸ್ಪಾಟ್ ಪೇಮೆಂಟ್ ಸರ್, ಅವಾಗಲೇ ನಮಗೂ ಬತ್ತಿ ಬರೋದು. ಸರ್ ಎಷ್ಟು ಮಾಡ್ತಾ ಇದ್ದೀರಾ ಪೇಮೆಂಟ್ 6 kgಗೆ? ಸರ್ 2400. 2400 ಮೇಡಮ್ಗೆ ಅಲ್ವಾ? 1 kgಗೆ 400 ರೂಪಾಯಿ ಅಂದರೆ 6 kgಗೆ 2400. 2400. ಓಕೆ, ಇವಾಗ ಎಷ್ಟು ಬೇಕೋ ಅವ್ರು ಹತ್ತಿ ಪರ್ಚೇಸ್ ಮಾಡ್ಕೊತಾರೆ ಅಲ್ವಾ? ಅವ್ರು 6 kg ಹತ್ತಿನೇ ಕೊಟ್ಬಿಡ್ತಾರೆ. ಮತ್ತೆ 6 kg ಹತ್ತಿ ಕೊಟ್ಬಿಡ್ತೀರಾ? ಎಷ್ಟು ತಂದವರು ಹಾಂ, ಅಷ್ಟೇ ಕೊಟ್ಬಿಡೋದು ಅವ್ರು. ಕೊಟ್ಬಿಡೋದು ಅವ್ರಿಗೆ, ಮತ್ತೆ ಅವ್ರು ಮಾಡ್ಕೊಂಬಂದಾಗ ಇದು ಮಾಡಿ ಅದು ಮಾಡ್ಕೊಳ್ಳೋದು ಅಡ್ಜಸ್ಟ್ಮೆಂಟ್. ಓಕೆ. ಸೊ ವೀಕ್ಷಕರೇ, ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಬಂದಂತ ಮೇಡಮ್ ಇವರು ಉಮಾದೇವಿ ಮೇಡಮ್. ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್, ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಎಲ್ಲಿಂದ ಬಂದಿರೋದು ನೀವು? ನಾವು ಯಲಹಂಕದಿಂದ ಬಂದಿರೋದು ಸರ್. ಯಲಹಂಕದಿಂದ. ನಮ್ಮ ಕಡೆ ನೀವು, ನಾವು ಎಲ್ಲ ಹಾಕಿದ್ದಾರೆ. ನಿಮ್ಗೆ ಹೇಗೆ ಗೊತ್ತಾಯ್ತು ಇವ್ರ ಹತ್ರ ಮಷಿನ್ ಸಿಗುತ್ತೆ, ನಾವು ವರ್ಕ್ ಮಾಡ್ಬೋದು, ಇವೆಲ್ಲ ನಿಮ್ಗೆ ತಿಳಿದಿದೆ, ಹೇಗೆ ಗೊತ್ತಾಗಿದೆ? ಸರ್ ನಾನು ಮುಂಚೆ ದೂರದೇಶಲ್ಲಿ ವರ್ಕ್ ಮಾಡ್ತಿದ್ದೆ. ನನಗೆ ಇದ್ರ ಬಗ್ಗೆ ಯಾವುದೇ ತರ ಐಡಿಯಾ ಇರಲಿಲ್ಲ ನನಗೆ. ನಮ್ಮ ಯಜಮಾನ್ ಹಂಗೆ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಕನ್ನಡ ಚಾನಲ್ ನೋಡಿದ್ದಾರೆ. ಮತ್ತೆ ಇವ್ರದ್ದು ಪ್ರೊಫೈಲ್ ಕೂಡ ನೋಡಿದ್ರು. ಯಾಕೆ ಇದನ್ನ ನಾವು ಮಾಡಬಾರ್ದು ಅಂತ ಅವರು ತುಂಬಾ 1 month ಇಂದ ನಮ್ಗೆ ಹೇಳ್ತಾನೆ ಇದ್ರು. ನಾವು ಅವ್ರಿಗೆ ಏನ್ ಹೇಳ್ತಪ್ಪ, ಇದು ನಮ್ಗೆ ಆಗಲ್ಲ ಮಾಡೋದಕ್ಕೆ, ತುಂಬಾ ಕಷ್ಟ ಇದೆ, ಒಬ್ರ ಕೈಲಿ ಆಗಲ್ಲ, ನಮ್ಮ ಅತ್ತೆ ಕೈಲಂತೂ ಆಗದೇ ಇಲ್ಲ. ಪಾಪ ಅವರು ವಯಸ್ಸಾಗಿದೆ, ಅಂದ್ರೆ ವಯಸ್ಸಂದ್ರೆ ಒಂದು 48 ಇದೆ. ಅವರು ನಮ್ಗೆ ಸಾಥ್ ಕೊಡ್ತಾರೆ. ಅವ್ರ ಮಗಳು ಕೂಡ ಇದ್ದಾರೆ, ಡೆಲಿವರಿಗೆ ಅಂತ ಬಂದ್ರು. ಪಾಪ ಅವ್ರ ಮಗು ನೋಡ್ಕೊಳ್ಳಲ್ಲ, ಇದಕ್ ನಮ್ಗೆ ಹೆಲ್ಪ್ ಮಾಡ್ತಾರೆ. ಇದ್ರಿಂದ ನಮ್ಗೇನ್ ಲಾಸ್ ಇಲ್ಲ ಸರ್. ಲಾಸ್ ಇಲ್ಲ ಅಂತೀರಾ? ಲಾಭನೇ ಇದೆ ಹಾಗಾದ್ರೆ? ಲಾಭನೇ ಇದೆ. ಏನಂದ್ರೆ ಪೇಷನ್ಸ್ ಇಂದ ಮಾಡ್ಬೇಕು, ಕರೆಕ್ಟ್ ಆಗಿ ಮಾಡ್ಬೇಕು. ಬತ್ತಿ ಒಂದೊಂದು ಹಾಕ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿದೆಯಾ, ಸೈಜ್ ಕರೆಕ್ಟ್ ಆಗಿದೆ ಅಂತ ಎಲ್ಲ ನೋಡ್ಕೊಂಡು ಮಾಡ್ಕೋಬೇಕು. ಓಕೆ. ಸೊ ಮುಂಚೆ ಏನು ವರ್ಕ್ ಮಾಡ್ತಾ ಇದ್ರಿ ನೀವು? ನಾವು ಸೇಲ್ಸ್ ಎಕ್ಸಿಕ್ಯೂಟಿವ್. ಸೇಲ್ಸ್ ಎಕ್ಸಿಕ್ಯೂಟಿವ್. ಈಗ ಎಲ್ಲರೂ ವರ್ಕ್ ಹೋಗೋಣ ಅನ್ಕೊಂತೀರಾ ಅಥವಾ ಇದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ಅನ್ಕೊಂತೀರಾ ಇವಾಗ? ಇದನ್ನೇ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಡೈಲಿ 1 kg ಮಾಡ್ತಾ ಇದ್ದೀರಿ. ಇನ್ನು ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೋ ಒಂದು 500 ಗ್ರಾಮ್ ಜಾಸ್ತಿನೇ ಮಾಡೋಣ ಅಂತ ಅನ್ಕೊಂಡಿದ್ದೀರಾ? ಸೊ ಇನ್ನೊಂದು, ತುಂಬಾ ಜನ ಅನ್ಕೊಂತಾರೆ ಇವರು ನಿಜವಾಗೂ ಪೇಮೆಂಟ್ ಕೊಡ್ತಾರೋ ಇಲ್ವೋ. ಈಗ ಕ್ಯಾಮ್ರಾ ಎದುರುಗಡೆ ಮಾತ್ರ ಪೇಮೆಂಟ್ ಕೊಟ್ಟಿದ್ದೆ, ನಿಜವಾಗ್ಲೂ ಪೇಮೆಂಟ್ ಕೊಡ್ತಾರೆ ಸರ್. ನಮ್ಗೆ ನಾವು ಬರ್ತೀರಿ, ಇಷ್ಟೊತ್ತು ನಾನು ನಿಂತ್ಕೊಳ್ಳೋದೇ ಇಲ್ಲ. ಅವ್ರು ಬತ್ತಿ ನೋಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ. ಫಸ್ಟ್ ಬಂದ ತಕ್ಷಣ ವೆಯ್ಟ್ ಹಾಕ್ತಾರೆ, ಮತ್ತೆ ಒಂದೊಂದು ಕಾಟನ್ ಹೇಗಿದೆ ಅಂತ ನೋಡ್ತಾರೆ, ಅದ್ರ ಮೇಲೆ ಪೇಮೆಂಟ್ ಕೊಡ್ತಾರೆ. ಪೇಮೆಂಟ್ ಕೊಟ್ಬಿಡ್ತಾರೆ, ಪೇಮೆಂಟ್ ಕೊಟ್ಟು ಕಳಿಸ್ತಾ ಇರ್ತಾರೆ. ನಾನು ಪಾಡಿಗೆ ಹೋಗ್ತಾ ಇರ್ತಾರೆ, ನಾನು ಪಾಡಿಗೆ ಹೋಗಿ ಕೆಲಸ ಮಾಡ್ಕೊಂತಾರೆ. ಸೊ ಇನ್ನೊಂದು, ಇದಕ್ಕೇನಾದ್ರೂ ಟಾರ್ಗೆಟ್ ಇದೆಯಾ? ಲೈಕ್ ಇಷ್ಟೇ ಕೆಜಿ ಮಾಡ್ಬೇಕು, ಟಾರ್ಗೆಟ್ ಅಂತ ಇಷ್ಟೇ ತಗೊಂಡು ಹೋಗ್ಬೇಕು, ಆಮೇಲೆ ಏನಾದ್ರೂ ಇದೆಯಾ? ಟಾರ್ಗೆಟ್ ಅಂತ ಏನಿಲ್ಲ. ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮನೆ ಕೆಲಸ ಜೊತೆ ಇದನ್ನು ಮಾಡ್ತಾ ಇದೀರಿ. ನಮ್ಗೆ ಯಾವ ತರ ತೊಂದ್ರೆ ಇಲ್ಲ. ಕೆಲವೊಬ್ಬರಿಗೆ ಎಜುಕೇಶನ್ ಇರುತ್ತೆ ಲೇಡೀಸ್ಗೆ, ಕೆಲವೊಬ್ಬರಿಗೆ ಇರಲ್ಲ. ಸೊ ಎಜುಕೇಶನ್ ಇಲ್ದಿರೋ ಲೇಡೀಸ್ ಕೂಡ ಇದನ್ನ ಈಸಿಯಾಗಿ ರನ್ ಮಾಡ್ಬೋದು ಸರ್. ಇದರಿಂದ ನಮ್ಗೆ ಶಾಕ್ ಆಗ್ಲಿ ಏನಾಗ್ಲಿ ಏನು ತೊಂದರೆ ಇಲ್ಲ, ಏನು ಬರಲ್ಲ. ಸೊ ಈಸಿ ಟು ಯೂಸ್. ಆರಾಮಾಗಿ ಚಪ್ಪಲ್ ಇಲ್ದೆ ಕೂಡ ನಾವು ಕೆಲಸ ಮಾಡ್ಕೋಬಹುದು. ತುಂಬಾ ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಮ್ಮ ವೀಕ್ಷಕರಿಗೆ ಹೇಳಿ, ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಬರ್ಬೋದಾ? ಅಂಡ್ ಇಲ್ಲೂ ಕೂಡ ಈ ರೀತಿ ಮಷಿನ್ ತಗೊಂಡು ಒಂದೊಳ್ಳೆ ಇನ್ಕಮ್ ಮಾಡ್ಬೋದಾ? ನೀವ್ ಹೇಳಿ ಮೇಡಮ್. ಖಂಡಿತ ಮಾಡ್ಬೋದು. ರಾಘವೇಂದ್ರ ಎಂಟರ್ಪ್ರೈಸಸ್ ಅವ್ರ ಜೊತೆ ಕೈ ಜೋಡಿಸಿ ಅವ್ರನ್ನು ಕೂಡ ಮುಂದೆ ಈ ಸಮಾಜದಲ್ಲಿ ಬೆಳೆಸಬೇಕು ಅಂತ ನಾನು ನಿಮ್ಗೆ ಕೋರ್ಕೊಳ್ತೀನಿ. ಅವ್ರು ಬೆಳೆಸ್ಬೇಕು, ಅವರು ಬೆಳಿಬೇಕು, ನಮ್ಮನ್ನು ಬೆಳಿಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನಮ್ ಲೇಡೀಸ್ ಬೆಳಿಬೇಕು, ನಾಲ್ಕ ಸಂಪಾದನೆ ಮಾಡ್ಬೇಕು. ಅದು 5,000 ಇರ್ಲಿ, 10,000 ಇರ್ಲಿ, 15,000 ಇರ್ಲಿ, ₹1 ಇದ್ರೂ ಆಗ್ಲಿ, ಅದನ್ನ ನೀವು ದುಡಿಬೇಕು, ನಿಮ್ ಖರ್ಚಿಗೆ ನೀವು ಇಟ್ಕೋಬೇಕು. ಕರೆಕ್ಟಾ ಮೇಡಮ್? ಇದು ನಮ್ಗೆ 2,000 ರೂಪಾಯಿ ಬರ್ಲಿ, ಅದರಿಂದ ಖುಷಿ ಕಂಡ್ಕೋಬೇಕು. ಅಲ್ಪ ದುಡಿಬೇಕು, ಅದರಿಂದ ಏನೋ ಒಂದು ಪರ್ಚೇಸ್ ಮಾಡ್ಬೋದಲ್ವಾ ನೀವು? ಸೂಪರ್. ಒಂದು ತಮ್ಸ್ ಕೊಟ್ಬಿಡ್ಬೋದು ಹಾಗಾದ್ರೆ. ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ವೀಕ್ಷಕರೇ, ಇನ್ನೊಬ್ರು ಮೇಡಮ್ ಬಂದ್ರು. ಇನ್ನೊಬ್ರು ಯಾರು ಸರ್ ಮೇಡಮ್? ಇವರು ಗಾಯತ್ರಿ ಅಂತ. ಗಾಯತ್ರಿ ಮೇಡಮ್. ಮೇಡಮ್ ನಮಸ್ಕಾರ. ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಫುಲ್ ಬತ್ತಿ ತಗೊಂಬಂದಿದ್ದೀರಾ? ಇವರು ನಿಮ್ಮ ಅಮ್ಮನಾ? ಬನ್ನಿ ಬನ್ನಿ. ಓಕೆ. ಎಲ್ಲಿ ಸರ್, ಎಲ್ಲಿಂದ ಸರ್ ಇವರು ತಗೊಂಬಂದಿರೋದು? ಇವರು ಇಲ್ಲ, ನಿಯರ್ ಬೈ ವಿಜಯನಗರ ಹತ್ರ. ವಿಜಯನಗರದಿಂದನಾ? ಮೇಡಮ್ ಬನ್ನಿ, ಫಸ್ಟ್ ಇದು ವೇಟ್ ಹಾಕಿ ನೋಡಿ ವೀಕ್ಷಕರೇ. ಮೇಡಮ್ ಒಬ್ರಿಗೆ ತರಕ್ಕಾಗಲ್ಲ ಅಂತ ಇವ್ರಿಗೂ ಕರ್ಕೊಂಡ್ ಬಂದಿದ್ದಾರೆ. ಸಿಗ್ನಲ್ ಜಾಸ್ತಿ ಇರುತ್ತಲ್ಲ, ಅದರಿಂದ ಓ, ಗೋಪುರನೇ ಆಗೋಯ್ತಲ್ಲ ಸರ್ ಇವ್ರದ್ದು. ಹಾಂ ಸರ್.
ಪಾಪ ಮಂಡೇನೆ 10.5 ಕೆಜಿ ಏನ್ ಸರ್ ಇವರು 10.5 ಕೆಜಿ 10.5 ಕೆಜಿ ಸರ್. ಕಾಟನ್ ಜಾಸ್ತಿ ತಗೊಂಡಿದ್ದಾರೆ. ನಾವ್ ಇಲ್ಲಿಂದ ಅವರಿಗೆ ಸ್ವಲ್ಪ ಬರಕ್ಕಾಗಿಲ್ಲ ಅಂದಾಗ ಪೋರ್ಟರ್ ಮುಖಾಂತರ ಕಳಿಸ್ಕೊಟ್ಟಿದೀವಿ. ಓಕೆ ಮಾಡ್ಕೊಳ್ಳಿ ಫಸ್ಟ್ ಅಂತ ಹೇಳಿ ತಗೊಂಡ್ಬರ್ತೀನಿ ಸರ್ ಇವತ್ತು ಅಂತ ಹೇಳಿದ್ರು. ಅವ್ರು ಹೇಳಿದ್ ನಾನು 7-8 ಕೆಜಿನೇ 10.5 ಕೆಜಿನೇ ಬಂದಿದೆ. 10.5 ಕೆಜಿ ಮೇಡಮ್. 10.5 ಕೆಜಿ ಮಾಡಕ್ಕೆ ಎಷ್ಟು ದಿನ ತಗೊಂಡ್ರಿ? ಒಂದ್ ವಾರ ಆಯ್ತು ಸರ್. ಒಂದೇ ವಾರ ಒಂದ್ ವಾರಕ್ಕೆ ಮಾಡಿದೀನಿ. ಅಂದ್ರೆ 1.5 ಕೆಜಿ ದಿನ ಮಾಡ್ಬಿಟ್ಟಿದ್ದೀರಾ? ಒಬ್ಬರೇ ಮಾಡ್ತೀರಾ ಇನ್ನೂ ಹೆಲ್ಪ್ ಮಾಡ್ತಾರೆ? ಯಾರು ಮನೇಲಿ ಯಾರು ಹೆಲ್ಪ್ ಮಾಡೋರು ಇಲ್ಲ. ಮನೇಲಿ ಇರೋದು ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಓಕೆ ಮಕ್ಳು ಓದ್ತಾ ಇದಾರೆ. ಓಕೆ ಬನ್ನಿ ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡೋದಿದೆ, ಬನ್ನಿ ನನ್ನ ಜೊತೆ. ಸರಿ ಸರ್ ಆಯ್ತು. ಸೊ ವೀಕ್ಷಕರೇ, ಒಂದೇ ವಾರದಲ್ಲಿ 10 ಕೆಜಿ ಮಾಡ್ಕೊಂಡ್ ಬಂದಿರೋ ಗಾಯತ್ರಿ ಮೇಡಮ್ ನಮ್ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಖುಷಿ ಆಯ್ತು, ಒಂದ್ ವಾರದಲ್ಲಿ ಮಾಡಿದೀರಾ ನೀವು 10 ಕೆಜಿ. ಹೌದು ಮೇಡಮ್ ಮಷಿನ್ ಬಗ್ಗೆ ಹೆಂಗ್ ಗೊತ್ತಾಯ್ತು ತಗೋಬೇಕು ಅಂತ? ನಾನು ಸರ್ ಯೂಟ್ಯೂಬ್ ನೋಡ್ತೀನಿ, ಯಾವಾಗ್ಲೂ ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ಒಂದ್ ಟೈಮ್ ನೋಡ್ದೆ, ಹಿಂಗೆ ಬರ್ತಾ ಇದ್ರು ಸರ್, ನೋಡ್ದೆ ರಮೇಶ್ ಸರ್. ಆಮೇಲೆ ನೋಡ್ಬಿಟ್ಟು ಒಂದು ವಾರ ಯೋಚನೆ ಮಾಡ್ದೆ, ಮಾಡೋದ ಬಿಡೋದ ಏನ್ ಮಾಡೋದು ಅಂತ ಯೋಚನೆ ಮಾಡ್ದೆ. ಆಮೇಲೆ ಯೋಚನೆ ಮಾಡಿ ನಮ್ಗೆ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ, ನಂಗೆ ಸ್ವಲ್ಪ ಕಾಲ್ ಪ್ರಾಬ್ಲಮ್. ಹಂಗಾಗಿ ಮೊದ್ಲೇ ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ, ಕೆಳಗಡೆ ಕುತ್ಕೊಂಡ್ ಮಾಡ್ಬೇಕಿತ್ತು, ಹಂಗಾಗಿ ಆಗಲ್ಲ. ನೋಡೋಣ ರಮೇಶ್ ಸರ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ನಂಬರ್ ಅಲ್ಲಿ ಫೋನ್ ಮಾಡ್ದೆ. ಫೋನ್ ಮಾಡಿ ಸರ್ ಹಿಂಗೆ ಎಲ್ಲಿರೋದು ಸರ್ ಇದು ಅಡ್ರೆಸ್ ಅಂತ ಕೇಳ್ದೆ. ಅವ್ರು ಹೇಳಿದ್ರು ಬನ್ನಿ ಮೇಡಮ್ ಹಿಂಗೆ ಶಂಕರ ಮಠದಲ್ಲಿ ಇರೋದು, ಬನ್ನಿ ಗೊತ್ತಾಗುತ್ತೆ ಅಂದ್ರು. ಆಮೇಲೆ ಬಂದು ಸರ್ನ ಮೀಟ್ ಮಾಡಿ ಆಮೇಲೆ ಮಿಷಿನ್ ಹೆಂಗೆ ಏನು ಅಂತ ಕೇಳ್ದೆ. ಸರ್ ನನ್ನ ನೋಡಿ ಮೇಡಮ್ ನೀವು ನಿಜವಾಗ್ಲೂ ಬತ್ತಿನ ಮಾಡ್ತೀರಾ ಅಂತ ಕೇಳಿದ್ರು. ನಾನು ನೋಡಿದ್ಮೇಲೆ ನನ್ಗೆ ಅನುಮಾನ, ನಿಮ್ ನೋಡಿದ್ರೆ ಮಾಡ್ತೀರಾ ಮಾಡಲ್ವಾ ಅಂತ. ಇಲ್ಲ ನಮ್ಮ ಮನೆಯವ್ರು ಇದ್ದವ್ರು ಸರ್ ಹತ್ರ ಹೇಳಿದ್ರು, ಸರ್ ನೋಡಕ್ ಹಂಗಿದ್ರು ಅವಳು ನಂಗೆ ಸುಲಭವಾಗಿ ತಿಳ್ಕೊಬೇಡಿ, ನೀವು ಮಾಡ್ತಾರೆ ಹಠ ಮಾರಿ ಅವಳು ಮಾಡ್ಬೇಕು ಅಂತ ಹಠ ಮಾಡಿದ್ರೆ ಮಾಡೇ ಮಾಡ್ತಾಳೆ ಸರ್ ಅಂದ್ರು. ಏನು ನೋಡೋಣ ಒಂದ್ 2 ಕೆಜಿ ತಗೊಂಡೋಗಿ ನೋಡೋಣ ಫಸ್ಟ್ ಮಾಡಿ ತಗೋ ಬಂದ್ಮೇಲೆ ಹೇಳ್ತೀನಿ ಅಂದ್ರು ಅವ್ರು. ನಾನು 2 ದಿನಕ್ಕೆ ಬಂದಿದ್ದೀನಿ, ಕೇಳಿ ಅವ್ರನ್ನ. 2 ದಿನಕ್ಕೆ 2 ದಿನಕ್ಕೆ ಬಂದಿದ್ದೀನಿ. 2.5 ಕೆಜಿ ಮಾಡ್ಕೊಂಡ್ ಬಂದಿದ್ದೀನಿ. 2 ದಿನಕ್ಕೆ 2 ಕೆಜಿ ಮಾಡಿದ್ರಾ? 2.5 ಕೆಜಿ 2 ದಿನಕ್ಕೆ ಮಾಡ್ಕೊ ಫಸ್ಟ್ ಸ್ಟಾರ್ಟಿಂಗ್ ಮಿಷಿನ್ ತಗೊಂಡ್ ಹೋದಾಗ. ಓಕೆ ಓಕೆ ಓಕೆ. ಸೊ ಮನೆಯವ್ರ ಸಪೋರ್ಟ್ ಇದೆಯಾ ನಿಮ್ಗೆ? ಮನೆಯವ್ರು ಯಾರು ಸ್ವಲ್ಪ ಇಲ್ಲ, ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಸರ್. ನೀವೇ ಮಾಡೋದು? ನಾನೇ ಮಾಡೋದು. ಓ ಸಿಂಗಲ್ ಹ್ಯಾಂಡ್? ಹಾ ನಾನು ಒಬ್ಬಳೇ ಮಾಡೋದು. ಆಮೇಲೆ ಮಷೀನ್ ಆಪರೇಟ್ ಮಾಡೋದಿರ್ಬೋದು, ಇವೆಲ್ಲ ಕಷ್ಟ ಅನ್ಸುತ್ತಾ ಈಸಿ ಅನ್ಸುತ್ತೆ ಸರ್, ಏನು ತೊಂದ್ರೆ ಇಲ್ಲ, ಆರಾಮಾಗಿ. ಮತ್ ನಾನೇನು ಕರೆಕ್ಟ್ ಆಗಿ ಒಂದೇ ಸಮ ಕುತ್ಕೊಂಡ್ ಮಿಷಿನ್ ಮೇಲೂ ಮಾಡಲ್ಲ ಸರ್ ನಾನು. ಯಾಕೆಂದ್ರೆ 2 ಅವರ್ ಮಾಡ್ತೀನಿ ಅಂದ್ರೆ ನನಗೆ ಒಂದು ಟಾರ್ಗೆಟ್ ಹಾಕೊಂಡೆ ನಾನು ಮಾಡೋದು. 2 ಅವರಿಗೆ ಇಷ್ಟು ಮಾಡ್ಬೇಕು, ಆಮೇಲೆ ಮತ್ತೆ ಮಿಷಿನ್ ಸ್ವಲ್ಪ ರೆಸ್ಟ್ ಬೇಕು ಅಂತ 1 ಅವರ್ ಫುಲ್ ಮುಟ್ಟಲ್ಲ ಅದನ್ನ. 2 ಅವರ್ ಮಾಡಾದ್ಮೇಲೆ 1 ಅವರ್ ಯೂಟ್ಯೂಬ್ ನೋಡ್ತೀನಿ, ಮನೆ ಕೆಲಸ ಮಾಡ್ಕೋತೀನಿ, ಆಮೇಲೆ ಮತ್ತೆ ಮಾಡ್ತೀನಿ, ಮತ್ತೆ ಶುರು ಮಾಡ್ತೀನಿ. ಓಕೆ ಓಕೆ. ನಿಮ್ ಪ್ರಕಾರ ಕಂಟಿನ್ಯೂ ಮಾಡಿದ್ರೆ ಇದರಿಂದ ಎಷ್ಟು ಪ್ರೊಡಕ್ಷನ್ ಮಾಡಬಹುದು ಸರ್? ಈಗ ಹೊಸದಾಗಿ ಕಲಿಯೋರಾದ್ರೂ 1.5 ಕೆಜಿ ಮಾಡ್ಬೋದು. ಓಕೆ, ಬಟ್ ಅಂದ್ರೆ ಮಿನಿಮಮ್ 2 ಕೆಜಿ ಅಂತೂ ಮಾಡ್ಲೇಬಹುದು, ಪಕ್ಕ ಮಾಡ್ಬೋದು. ನಾನ್ ಇವಾಗ ಎಲ್ಲ ಕೆಲಸ ಮನೆದು ಕೆಲಸ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಮಾಡಿನೇ ನಾನು ದಿನಕ್ಕೆ 1.5 ಮಾಡ್ತೀನಿ ಸರ್. 1.5 ಕೆಜಿ ಮಾಡ್ತೀನಿ. 1.5 ಕೆಜಿ ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇನ್ನೊಂದು ಸಾರು ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ತಾರಾ ಸರ್? ಪೇಮೆಂಟ್ ಬಗ್ಗೆ ಮಾತಾಡೋದಿಲ್ಲ, ನಾವ್ ಹಿಂಗಲ್ಲಿ ಬತ್ತಿ ಮಿಷಿನ್ ಮೇಲೆ ಬೀಳ್ತಿದಂಗೆ ಅಕೌಂಟಿಗೆ ದುಡ್ಡು ಬಂದ್ಬಿಡುತ್ತೆ. ನೋಡೋಣ ಇವಾಗ, ನಾನು ಅದು ನೋಡ್ತೀನಿ ಹೆಂಗ್ ಪೇಮೆಂಟ್ 10 ಕೆಜಿ ತಗೋ ಬಂದಿದ್ದೀರಾ, ಅದು ಪೇಮೆಂಟ್ ಆಗ್ಬೇಕು ಇವಾಗ, ಅದನ್ನು ನೋಡೋಣ. ಇಲ್ಲ ಪೇಮೆಂಟ್ ಬಗ್ಗೆ ಏನು ಮಾತಾಡಲ್ಲ, ಮೋಸ ಇಲ್ಲ ಸರ್. ಅವಾಗಿಂದ ಅವಾಗೆ ಮಾಡ್ತಾರೆ. ಓಕೆ. ಸೊ ಇವಾಗ ಮನೇಲಿ ಮಕ್ಳು ಇರ್ತಾರೆ, ಮಗು ಇರ್ತಾರೆ, ಎಷ್ಟೋ ಜನರಿಗೆ ಮಕ್ಕಳನ್ನ ಇಟ್ಕೊಂಡು ಅತ್ತೆ ಮಾವ ನೋಡ್ಕೊಂಡು ಗಂಡನ್ ನೋಡ್ಕೊಂಡು ಇದನ್ನ ಮಾಡ್ಬೋದು ಸರ್. ಏನೋ ಇದು ರಿಸ್ಕ್ ಇಲ್ಲ ಸರ್, ಯಾಕೆಂದ್ರೆ ಕಷ್ಟನೂ ಇಲ್ಲ, ಮೈ ಕೈ ನೋವಾಗುವಂತದಲ್ಲ. ಆರಾಮಾಗಿ ಕುತ್ಕೊಂಡು ನಿಂಗ್ ಕುತ್ಕೊಂಡು ಬೇಜಾರಾಯ್ತಾ ನಿತ್ಕೊಂಡ್ ಮಾಡ್ಬೋದು. ಇಲ್ಲ ನಿಂಗೆ ನಿತ್ಕೊಂಡು ಬೇಜಾರಾಯ್ತು ಅಂದ್ರೆ ಕೆಳಗಡೆನೂ ಇಟ್ಕೊಂಡು ಆರಾಮಾಗಿ ಕಾಲ್ ಹಿಡ್ಕೊಂಡು ಕುತ್ಕೊಂಡು ಮಾಡ್ಬೋದು. ಸೊ ನೆಲದ ಮೇಲೂ ಮಾಡ್ಬೋದು, ಚೇರ್ ಹಾಕೊಂಡು ಮಾಡ್ಬೋದು, ನಿತ್ಕೊಂಡು ಮಾಡ್ಬೋದು. ಈಸಿ ಇದೆ ಅಲ್ವಾ? ಹಂಗಾದ್ರೆ ನಿಮ್ಮನ್ನ ನೋಡ್ತಿರೋ ಲೇಡೀಸ್ ಕರ್ನಾಟಕದಾದ್ಯಂತ ಎಲ್ಲಾ ನೋಡ್ತಾ ಇರ್ತಾರೆ, ಅವ್ರು ಏನ್ ಹೇಳಕ್ ಇಷ್ಟಪಡ್ತೀರಾ? ಮನೇಲಿ ಟೈಮ್ ಸ್ಪೇಸ್ ಮಾಡ್ಬೋದಾ? ಅದ್ರ ಬದಲು ಒಂದಿಷ್ಟು ಮಾಡ್ಬೋದು ಸರ್. ಸುಮ್ನೆ ಮನೆಯಲ್ಲಿ ಕುತ್ಕೊಂಡು ಟೈಮ್ನ ಟಿವಿ ನೋಡ್ಕೊಂಡು ಅವ್ರಿವ್ರು ಅಕ್ಕಪಕ್ಕದ ಮನೆಗೆ ಹೋಗಿ ಅವ್ರ ಹತ್ರ ನಾವೊಂದ್ ಮಾತಾಡೋರು ಅವ್ರೊಂದ್ ಮಾತು ಹೇಳ್ತಾರೆ, ಅದೆಲ್ಲ ಮಾಡೋಕ್ಕಿಂತನೂ ನಮ್ಮನೆ ನಮಗ್ ದುಡ್ಡು ಆಗುತ್ತೆ, ಆರಾಮಾಗಿ ಮಾಡ್ಬೋದು. ಇಲ್ಲ ನಾನ್ ಮಾಡ್ಬೇಕು ಕಷ್ಟಪಟ್ಟು ದುಡ್ಡು ಮಾಡ್ಬೋದು ಅಂದ್ರೆ ಖಂಡಿತವಾಗ್ಲೂ ತಿಂಗಳಿಗೆ 16,000 ರಿಂದ 20,000 ಮಾಡ್ಬೋದು, ದುಡಿಬಹುದು. ಈ ದುಡ್ಡು ನಾವು ಗಳಿಸ್ತೀವಿ ಲೇಡೀಸ್ ಆಗಿ ಅಂತ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬಾ ಇಂಪಾರ್ಟೆಂಟ್ ಇದೆ ಸರ್. ಈಗ ಎಲ್ಲರೂ ದುಡ್ಡಿರೋಂತವ್ರೆ ಇರಲ್ಲ ಅಲ್ವಾ? ಹಂಗಾಗಿ ನಾವು 4 ಕಾಸು ಮಾಡ್ಕೊಂಡ್ರೆ ನಮಗ್ ಸ್ವಾತಂತ್ರ್ಯವಾಗಿ ನಾವ್ ಹೆಂಗ್ ಬೇಕೋ ಖರ್ಚು ಮಾಡ್ಕೋಬಹುದು ಸರ್. ಎಲ್ಲದಕ್ಕೂ ಗಂಡಸ್ರನ್ನ ಕೇಳಕ್ ಆಗಲ್ಲ ಅಲ್ವಾ? ನಮ್ಮ ಹತ್ರ ಇದ್ರೆ ನಾವ್ ಹೆಂಗೆ ಸ್ವಾತಂತ್ರ್ಯವಾಗಿ ನಮ್ಗೆ ಇಷ್ಟ ಬಂದಿದ್ ತಗೋಬಹುದು. ಮನೆ ಸಂಸಾರಕ್ಕೆ ಆಗ್ಲಿ ಸರ್, ಬೇಡ ಮಾಡ್ಬೋದು. ಈಗ ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ ಸರ್, ಎಂತ ಕೋಟಿಗಿರೋರಿಗೂ ಬರುತ್ತೆ, ನಮ್ಗೂ ಬರುತ್ತೆ, ಇನ್ನೊಬ್ರಿಗೂ ಬರುತ್ತೆ. ಅವಾಗ ನಮ್ಮ ಹತ್ರ ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಂಡು ನಾವು ಸಂಪಾದನೆ ಮಾಡಿ ಇಟ್ಕೊಂಡಿದ್ರೆ, ಈಗ ನಮ್ಮ ಮನೆಯವರೇ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಈಗ ತಗೊಳ್ರಿ ನಮ್ಮ ಹತ್ರ 10,000 ಇದೆ ಅಂತ ಕೊಡ್ಬೋದು. ಸೂಪರ್ ಅಲ್ವಾ ಸರ್? ತಿಂಗಳಿಗೆ 10,000 ಅಂದ್ರೂ ಒಂದ್ ವರ್ಷಕ್ಕೆ 1.25 ಲಕ್ಷ ಆಗಿಬಿಡುತ್ತೆ. ಅದನ್ನೆಲ್ಲ ಒಂದ್ ಕಡೆ ಸೇವ್ ಮಾಡಿ
ಹೌದು ಸರ್, ಹೌದು. ಏನೋ ಒಂದು ಎಮರ್ಜೆನ್ಸಿ ಬಂತು ಹೌದು. ಇಲ್ಲ ಏನೋ ತಗೋಬೇಕು ನಾವು ಹೌದು, ಹೌದು ಸೈಟ್ ಸರ್. ತಗೊಳಕ್ ಹೋಗ್ತಾ ಇದ್ದೀವಿ ಹೌದು ಹೌದು ಅವಾಗ ಇವಾಗ ದುಡ್ಡು ನಮ್ಮಿಂದ ಹಾಕ್ಬೋತಾನೆ. ನಮ್ಮಿಂದ ಆಗಿದ್ದು ಒಂದು ಅಳಿಲು ಸೇವೆ ಅಲ್ಲಿ ಸೇವೆ ಮಾಡ್ಬೋದು ಮಾಡ್ಬೋದು, ನಿಜವಾಗ್ಲೂ ಒಂದು ಒಳ್ಳೆ ಮಾತು ಹೇಳಿದಾರೆ ಅಂತ ಹೇಳ್ಬೋದು. ಹೌದು. ನಮ್ಮ ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಒಂದು ತಮ್ಸ್ ಕೊಡ್ಬೋದಾ? ಹೌದು ಸರ್. ಕೊಟ್ಬಿಡಿ ಮೇಡಮ್ ಒಂದು ತಮ್ಸ್ ಹಾ. ಒಂದು ತಮ್ಸ್ಬಿಡಿ ಹಿಂಗೆ. ಎಲ್ಲರೂ ಲೇಡೀಸಿಗೆ ನಾನು ಹೇಳ್ತಾ ಇದ್ದೀನಿ, ಕಷ್ಟ ಹೊರಗಡೆ ಹೋಗಿ ದುಡಿಯಕ್ಕಾಗಲ್ಲ ಅನ್ನೋರು ಖಂಡಿತವಾಗ್ಲೂ ಬಂದ್ ಮೀಟ್ ಮಾಡಿ ಸರ್ನ ಮಿಷಿನ್ ತಗೊಳ್ಳಿ ಮಾಡಿ ಸೂಪರ್, ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. Thank you. ಖುಷಿ ಆಯ್ತು ನಿಮ್ ಭೇಟಿಯಾಗಿ. Thank ಸರ್ ಪೇಮೆಂಟ್ ಮಾಡ್ತಾ ಇದ್ದೀರಾ ಇವಾಗ? ಹಾ 4200 ರೂಪಾಯಿ. 10:30ಗೆ 4200. ಹೌದು, 1 kgಗೆ 400 ರೂಪಾಯಿ. ಹಾ 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 4000. ಮಾಡಿ ಸರ್. ಗಾಯತ್ರಿ ಹಾ ಸರ್, ಪೇಡ್ ಮೇಡಮ್, ಪೇಮೆಂಟ್ ಆಯ್ತು. ಆಯ್ತು. ಮತ್ತೆ ಆಯ್ತು ಸರ್, ಇನ್ನೊಂದು 10 kg ಬರುತ್ತಾ ನೆಕ್ಸ್ಟ್ ವಾರ? ಹಾ ಮಾಡ್ತೀನಿ ಸರ್, ಪಕ್ಕಾ? ಹಾ, ಪಕ್ಕ. ಓಕೆ ಸರ್, ಇವಾಗ ಮೇಡಮ್ ಹತ್ರ ಮಾತಾಡಿದ್ವಿ, Okay. ತುಂಬಾ ಜನರ ಹತ್ರ ಕೂಡ ಮಾತಾಡಿದ್ವಿ. ಫೈನಲ್ ಆಗಿ ಬರೋದು, ಸೊ ಇವಾಗ ನಾವು ಮಷಿನ್ ಪರ್ಚೇಸ್ ಮಾಡೋದು ಹೇಗೆ ಅಂಡ್ ಇದಕ್ಕೆ ನಮ್ಗೆ ಅಗ್ರಿಮೆಂಟ್ ಏನಾದ್ರು ಇರುತ್ತಾ ಅದ್ರ ಬಗ್ಗೆ ಒಂಚೂರು ಸರ್ ಖಂಡಿತ ಇದು ಅಗ್ರಿಮೆಂಟ್ ಇದೆ ಸರ್. 11 ಮಂತ್ ಅಗ್ರಿಮೆಂಟ್ ಅಂತ ಇದೆ. 11 ತಿಂಗಳ ಹೌದು ಸರ್. 5 years ಅಂತ ನಿಮ್ಗೆ ಗೊತ್ತಿದೆ. 5 years ಎಲ್ಲ ಯಾವುದು ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮ್ ಕಾನೂನು ಪ್ರಕಾರನೇ ನಿಮ್ಗೆ 11 ಮಂತ್ 11 ತಿಂಗಳಿಗೆ ರಿನ್ಯೂವಲ್ ಮಾಡ್ಕೊಬೇಕು ಅಷ್ಟೇ ಹೊರತು ಬೇರೆ ಏನಿಲ್ಲ. ಅದಕ್ಕೆ ಯಾವುದೇ ತರ ಚಾರ್ಜಸ್ ಇಲ್ಲ. ಚಾರ್ಜು ಇಲ್ಲ. ಓಕೆ 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 11 ಮಂತ್ ಒನ್ಸ್ ಬಂದ್ಬಿಟ್ಟು ನೀವು ರಿನ್ಯೂವಲ್ ಮಾಡ್ಕೊಂಡು ಹೋಗ್ಬೋದು. ರಿನ್ಯೂವಲ್ ಮಾಡದೇ ಇರೋರು ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಏನೋ ನಂಬಿಕೆ ಇರೋದ್ರಿಂದ ಅವ್ರು ಮಾಡ್ತಾ ಹೋಗ್ತಿದ್ದಾರೆ. ಬಟ್ ಇದ್ರೂ ನಮಗೆ ಅವ್ರು ಏನಾದ್ರು ಬಂದು ಕೊಟ್ಟು ಕೇಳಿದ್ರೆ ಖಂಡಿತ ನಾವು ರಿನ್ಯೂವಲ್ ಮಾಡ್ತೀವಿ. ಓಕೆ, ತಮ್ದು ಇದು ಸರ್ವಿಸ್ ಎಲ್ಲಿದೆ ಸರ್? ಎಲ್ಲಿದೆ ನಿಮ್ದು ಶಾಪ್? ಎಲ್ಲಿದೆ ಬರುತ್ತೆ ಆಕ್ಚುಲಿ? ಶಾಪ್ ಬಂದ್ಬಿಟ್ಟು ನಮ್ದು ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ಶಂಕರ್ ಮಠ ಸಿಗ್ನಲ್ ಇಂದ ಒಂದು ವಾಕಬೆಲ್ ಬಸ್ ಸ್ಟಾಪ್ಗೆ. ನಿಮ್ಗೆ ಮೆಜೆಸ್ಟಿಕ್ ಇಂದ ನಿಮ್ಗೆ 5 ಕಿಲೋಮೀಟರ್ ಇದೆ. ಯಾರು ಬೇಕಾದ್ರೆ ಬರ್ಬೋದು. ರಾಜಾಜಿನಗರ್ ನಿಯರ್ ಬೈ ಇರುತ್ತೆ. ಓಕೆ, ಈಗ ಬೇರೆ ಊರಲ್ಲಿ ಇದೀವಿ, ನಮ್ಮ ಬರಕ್ಕಾಗಲ್ಲ ಸರ್, ಈ ಮಷಿನ್ ಕಳಿಸ್ಕೊಡಿ ಅಂದ್ರೆ ಮಷಿನ್ ಕಳಿಸ್ಕೊಡ್ತೀರಾ? ಟ್ರಾನ್ಸ್ಪೋರ್ಟ್ ಅಲ್ಲಿ ಎಲ್ಲರಿಗೂ ಕಳಿಸ್ಕೊಡ್ತಾ ಇದೀವಿ. ಸೇಫ್ ಆಗಿ ಹೋಗುತ್ತೆ, ವಿತ್ ಥರ್ಮೋಕೋಲ್ ಪ್ಯಾಕ್ ಆಗಿರುತ್ತೆ. ಅವ್ರು ಎತ್ತು ಬಿಸಾಕಿದ್ರು ಏನೂ ಆಗಲ್ಲ. ಏನಾದ್ರೂ ಡ್ಯಾಮೇಜ್ ಆಗಿದ್ರು ನಾವು ರಿಟರ್ನ್ ತಗೊಂಡು ಹೊಸ ಮಿಷಿನೇ ಕೊಡ್ತೀವಿ. ಅದನ್ನು ನೋಡ್ಕೊಳ್ತೀವಿ ಸರ್. ಯಾಕಂದ್ರೆ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ ಇರೋದ್ರಿಂದ ನಾವು ಹೇಳೋದಕ್ಕಾಗಲ್ಲ ಒಂದೊಂದು ಟೈಮ್. ಬಟ್ ಎಲ್ಲ ಕಡೆ ಎಲ್ಲೋ ಒಂದ್ ಕಡೆ ಆಗುತ್ತೆ, ಎಲ್ಲ ಕಡೆನೂ ಆಗೋದಿಲ್ಲ. ಅದು ನಾವು ಸರಿ ಮಾಡ್ಕೊಡ್ತೀವಿ. ಈಗ ಬೇರೆ ಊರವ್ರಿಗೆ ಮಷಿನ್ ಕಳಿಸ್ಕೊಟ್ರೆ ಬಟ್ ಅವ್ರಿಗೆ ಇಲ್ಲಿ ಬರಕ್ಕಾಗಲ್ಲ, ಟ್ರೈನಿಂಗ್ ಯಾವ ತರ ಅವ್ರಿಗೆ? ಸರ್ ಟ್ರೈನಿಂಗ್ ಅಂದ್ರೆ ಅದು ಒನ್ ಟೈಮ್ ಆದ್ರೆ ಅವ್ರು ಬರ್ಲೇಬೇಕಾಗುತ್ತೆ. ನಾವ್ ಏನಂದ್ರೆ ಸುಮ್ಗೆ ಅಲ್ಲಿಂದಾನೇ ನೀವು ಮಾಡಿ ಪೇಮೆಂಟ್, ನಾವು ಇಲ್ಲಿಂದ ಅವರು ನಮ್ಮ ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ರಿಗೂ ಒಂದ್ ಸ್ವಲ್ಪ ನಿಮ್ಮನ್ನ ಒಂದ್ಸತಿ ಭೇಟಿ ಮಾಡಿದ್ರೆ ಒಳ್ಳೇದು ಸರ್. ಮಾಡಿದಾಗ ಅವ್ರದ್ದು ನಾವು ಎಲ್ಲಾನು ತಗೊಳ್ತೀವಿ, ಅಡ್ರೆಸ್ ತಗೊಳ್ತೀವಿ. ಇದು ಒಂದೆರಡು ದಿನ ಕೆಲಸ ಅಲ್ಲ, ಒಂದೇ ದಿನ ಬಂದ್ರೆ ಸಾಕು. ಅವ್ರಿಗೆ ಮಿಷಿನ್ ಆಪರೇಟ್ ಮಾಡೋದು ಅವ್ರಿಗೆ ಹೇಳ್ಕೊಡ್ತೀವಿ. ಬಂದ್ರೆ ಒಳ್ಳೇದು. ಅವ್ರು ಬಂದಿಲ್ಲ ಸರ್ ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಖಂಡಿತ ಅವ್ರಿಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕೊಂಡು ಮಾಡ್ಕೋಬಹುದು. ಸರ್ ಯಾರಾದ್ರೂ ಇವಾಗ ನಾವು ಈ ತರ 2-3 ಮಷಿನ್ ಇಟ್ಕೊಂತೀವಿ, ಮಲ್ಟಿ ಲೈಕ್ ಹ್ಯೂಜ್ ಇದು ಮಾಡ್ತೀವಿ, ಪ್ರೊಡಕ್ಷನ್ ಮಾಡ್ತೀವಿ ಅಂದ್ರೆ ಅದನ್ನು ನೀವು ಪರ್ಚೇಸ್ ಮಾಡಕ್ ರೆಡಿ ಇದ್ದೀರಾ? ಖಂಡಿತ. ಎಷ್ಟರ ಮಾಡಿದ್ದಾರೆ, ಆಲ್ರೆಡಿ ಮಾಡ್ಕೊಂಡಿದ್ದಾರೆ. 3 to 4 ಮಿಷಿನ್ ಎಲ್ಲ ಒಂದೇ ಫ್ಯಾಮಿಲಿ ತಗೊಂಡಿದ್ದಾರೆ. ಎಲ್ಲ ಪಕ್ಕ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾಡೋರು ಇದ್ದಾರೆ, ಆತರ ಮಾಡ್ಕೊಂಡು ಇದ್ದಾರೆ. ಅಷ್ಟು ಬೇಡಿಕೆ ಇದೆ ನಿಮ್ಗೆ? ಖಂಡಿತ ಸರ್, ಖಂಡಿತ. ಶಿಪ್ ಮಾಡ್ತೀರಾ? ಎಲ್ಲ ಖರ್ಚು ಮಾಡ್ತೀರಾ? ಜಾಸ್ತಿ ಇವಾಗ ಈ ಆಂಧ್ರ ಕಡೆ, ತೆಲಂಗಾಣ ಕಡೆ ಸ್ವಲ್ಪ ಜಾಸ್ತಿ, ತುಂಬಾನೇ ಜಾಸ್ತಿ ಇದೆ. ಇನ್ನೇನು ಶ್ರಾವಣ ಬೇರೆ ಬರ್ತಾ ಇದೆ, ಪ್ರೊಡಕ್ಷನ್ ಜಾಸ್ತಿನೇ ಬೇಕು. ಆಷಾಢದಲ್ಲೂ ಪೂಜೆಗಳು ಜಾಸ್ತಿ. ಶ್ರಾವಣ ಎಲ್ಲಾ ಕಡೆ ಎಲ್ಲಾನು ನಡೀತಾನೆ ಇರುತ್ತೆ. ಹಿಂದೂಸಲ್ಲಿ ಫೆಸ್ಟಿವಲ್ ಹೋಗ್ತಾ ಇರುತ್ತೆ. ಬಟ್ ಇದೇನಂದ್ರೆ ಪ್ಯಾಕೆಟ್ ಮಾಡೋದ್ರಿಂದ ಅವ್ರಿಗೆ ಜಾಸ್ತಿ ಹೋಗ್ತಾರೆ, ಮೂವಿಂಗ್ ಇರುತ್ತೆ. ಒಬ್ಬೊಬ್ಬರು ಇದರಲ್ಲಿ 100 ನಂಬರ್ಸ್ ಅಂತ ಹೇಳಿ ಮಾಡ್ತಾರೆ. ಇದು ಕ್ವಾಂಟಿಟಿ ಇದೆ, ಕ್ವಾಂಟಿಟಿಯಲ್ಲಿ ದೀಪ ಹಚ್ತಾರೆ. ಈ ತಿರುಪತಿ ಸೈಡ್ ಗೊತ್ತಾಯ್ತು, ಒಂದೇ ಬತ್ತಿಯಲ್ಲಿ ಹಚ್ಚೋದು ನಮ್ ಕಡೆಯಿಂದ. ಆ ಕಡೆ ಎಲ್ಲ ಬಂದ್ಬಿಟ್ಟು 100 ಬತ್ತಿ ಮಾಡ್ತಾರೆ. ಅದು ತುಪ್ಪ ಹಾಕಿ ಮಾಡ್ಕೊಳ್ತಾರೆ. ಇದರಿಂದ ಸ್ವಲ್ಪ ಬತ್ತಿ ಜಾಸ್ತಿ ಬೇಡಿಕೆ, ಜಾಸ್ತಿನೇ ಸೇಲ್ಸ್ ಆಗುತ್ತೆ. ಆ ಕಡೆಯಿಂದ ಸೇಲ್ಸ್ ಜಾಸ್ತಿ ಇದೆ. ಓಕೆ, ಸೊ ನಿಮ್ ಸರ್ವಿಸ್ ಕರ್ನಾಟಕ ಮಾತ್ರನಾ? ಸೊ ಸೌತ್ ಇಂಡಿಯಾ ಎಲ್ಲೇ ನಮ್ ಕನ್ನಡಿಗರು ಇದ್ರು ಕಳ್ಸಿಕೊಡ್ತೀರಾ? ಖಂಡಿತ ಸರ್. ಸೌತ್ ನಾರ್ತ್ ಅಲ್ಲಿ ಇದ್ರು ಕಳ್ಸಿಕೊಡ್ತೀವಿ, ಕಳ್ಸಿಕೊಡ್ತೀವಿ. ಬಟ್ ಏನಂದ್ರೆ ಅವ್ರು ಏನಂದ್ರೆ ನಮ್ಮವರಾಗಿದ್ರೆ ಖಂಡಿತ ನಾವು ಕಳ್ಸಿಕೊಡ್ತೀವಿ. ನಾರ್ತ್ ಅವರಿಗೆ ಆಲ್ಮೋಸ್ಟ್ ಅಲ್ಲಿಂದನೇ ಎಲ್ಲಾನು ಜಾಸ್ತಿ ಹೋಗ್ತಾ ಇದೆ ಆರ್ಡರ್. ನಮ್ಗೆ ಸೌತ್ ಅಲ್ಲೇ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ, ಇರೋದೇ ಹೇಳ್ತೀವಿ. ಯಾಕಂದ್ರೆ ಇರೋ ಸೌತ್ ನಮ್ ಸ್ಟೇಟ್ ಅಲ್ಲೇ ನಾವು ಕೊಡ್ತಾ ಇರೋದು. ಇವಾಗ ನಾನು ನಿಮ್ಮ ಹತ್ರ ಹೇಳಿದೆ ಸ್ಮಾಲ್ ಡಿಸ್ಕೌಂಟ್ ಕೊಡಿ ಅಂತ ಹೇಳ್ಬಿಟ್ಟು. ಸರ್ ಇವಾಗ ತುಂಬಾ ಜನ ಕೇಳಬಹುದು ನಿಮ್ಗೆ, ಸರ್ ಮಷೀನ್ ಜೊತೆ ಅತಿ ಫ್ರೀ ಏನಾದ್ರು ಕೊಡ್ತೀರಾ? ಈ ಕನ್ಫ್ಯೂಷನ್ ತುಂಬಾ ಜನದಲ್ಲಿ ತುಂಬಾ ಇದೆ. ಏನ್ ಹೇಳ್ತೀರಾ? ನಾವು 10 kg ಕಾಟನ್ ಫ್ರೀ ಕೊಡೋಷ್ಟು ನಿಮ್ಗೆ ಎಲ್ಲೂ ಪ್ರಪಂಚದಲ್ಲಿ ಯಾರು ಫ್ರೀ ಕೊಡಲ್ಲ ಅಂತ ವೀಕ್ಷಕರಿಗೂ ಗೊತ್ತಿದೆ, ಕಸ್ಟಮರ್ಗೂ ಗೊತ್ತಿದೆ. ಯಾರು ಫ್ರೀ ಕೊಡ್ತಾರೆ, ಯಾರು ಫ್ರೀ ಕೊಡಲ್ಲ. ಬಟ್ ಮಿಷಿನ್ ಅಲ್ಲಿ ಡಿಸ್ಕೌಂಟ್ ಮಾಡಿ ನಾನು ಖಂಡಿತ ಕೊಡ್ತೀರಾ? ಖಂಡಿತ ಕೊಡ್ತೀನಿ. ಸೊ ನಿಮ್ಮ ಹತ್ರ ಈ ಫ್ರೀ ಅನ್ನೋ ಕಾನ್ಸೆಪ್ಟ್ ಇಲ್ಲ? ಆ ಫ್ರೀ ಅನ್ನೋ ಕಾನ್ಸೆಪ್ಟ್ ಪ್ರಪಂಚದಲ್ಲೇ ಇಲ್ಲ ಸರ್. ಯಾವ್ದು ಫ್ರೀ ಸಿಗುತ್ತೆ, ಯಾವ್ದು ಫ್ರೀ ಸಿಗಲ್ಲ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಜೆನ್ಯೂನ್ ಆಗಿ ಅವರಿಗೆ ಮಿಷಿನ್ ಅಲ್ಲಿ ಒಂದ್ ಸ್ವಲ್ಪ ಡಿಸ್ಕೌಂಟ್ ಮಾಡಿ 10 kg ಕಾಟನ್ ಅವ್ರಿಗೆ ಬರೋ ತರ ಮಾಡ್ಕೊಡ್ತೀರಾ? ಅದು ಓಪನ್ ಆಗಿ ಹೇಳ್ಬಿಟ್ಟು ಆ ವರ್ತ್ ಅನ್ನ ನೀವು ಇದ್ರಲ್ಲಿ ಕೊಡ್ತೀವಿ. ಮಿಷಿನ್ ಅಲ್ಲಿ ಕಡಿಮೆ ಮಾಡಿ ಕೊಡ್ತೀವಿ. ನಮ್ದು ಮಿಷಿನ್ ಏನ್ ಪ್ರೈಸ್ ಇದೆಯೋ ಅದ್ರಲ್ಲಿ ಒಂದ್ ಸ್ವಲ್ಪ ಕಡಿಮೆ ಮಾಡಿ ಒಂದು 10 kg ಕಾಟನ್ಗೆ 3,500 ರೂಪಾಯಿ ಆಗುತ್ತೆ. ಆ 3,500 ರೂಪಾಯಿಗೆ 350 ರೂಪಾಯಿ ಅಂದ್ರೆ 10 kg ಕಾಟನ್ಗೆ 3,500 ನಾನು ಅದು ಇದ್ರಲ್ಲಿ ಡಿಸ್ಕೌಂಟ್ ಮಾಡ್ಬಿಡ್ತೀನಿ. ನೋಡಿದ್ರಾ, ಇದು ಒಳ್ಳೆ ಜೆನ್ಯೂನ್. 100% 3,500 ರೂಪಾಯಿ ಡಿಸ್ಕೌಂಟ್ ನಿಮ್ಗೆ ಇದ್ದೇ ಇರುತ್ತೆ ಸರ್. ಆಮೇಲೆ ಮಷಿನ್ ಕೂಡ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ? ಖಂಡಿತ ಸರ್, ಒಳ್ಳೆ ಪ್ರೈಸ್. ಹೌದು ಸರ್. ಓಕೆ, ಸೊ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿ ನೋಡ್ಬೋದು ನೀವು. ನಮ್ಮ ಸರ್ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಅಂಡ್ ಅಷ್ಟೇ ಅಲ್ಲದೆ
ಕನ್ನಡಕವರ ವೀಕ್ಷಕರಿಗೆ ಸ್ಲೈಟ್ಲಿ ಚಿಕ್ಕ ಡಿಸ್ಕೌಂಟ್ ಕೂಡ ಕೊಡ್ಲೇಬೇಕು. ಆಲ್ರೆಡಿ ಕೊಟ್ಟಿದ್ದೀವಿ ನಿಜವಾಗ್ಲೂ ಅದು ನಮ್ಮ ಸ್ನೇಹಿತರನ್ನು ಕೂಡ ಕಳಿಸಿದ್ದೆ, ಅವ್ರು ಎಲ್ಲರಿಗೂ ಡಿಸ್ಕೌಂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಸರ್. ಡೆಫಿನೆಟ್ಲಿ ಖುಷಿ ಆಗ್ತಾ ಇದೆ ನನಗೆ. ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ, ನಮ್ಮನೇಲಿರೋ ಲೇಡೀಸ್ ಇರ್ಬೋದು, ಏಜ್ ಆಗಿರುವಂತ ನಿಮ್ಮ ಫಾದರ್ ಇರ್ಬೋದು, ಮದರ್ ಇರ್ಬೋದು, ಟೈಮ್ ಪಾಸ್ ಆಗ್ತಾ ಇಲ್ಲಪ್ಪ ಏನಾದ್ರು ಮಾಡಪ್ಪ ಅಂತಂದ್ರೆ ಏನು ತಲೆ ಕೆಡಿಸ್ಕೊಬಿಡಿ, ಡೈರೆಕ್ಟ್ ಆಗಿ ರಾಘವೇಂದ್ರ ಎಂಟರ್ಪ್ರೈಸಸ್ ಬನ್ನಿ, ಈ ಮಷಿನ್ ತಗೊಂಡು ಕೊಡಿ, ಅವ್ರು ಆರಾಮ ಕುತ್ಕೊಂಡು ದಿನದಲ್ಲಿ ಎಷ್ಟನ್ನ ಮಾಡ್ಲಿ, ಅರ್ಧ ಕೆಜಿನಾರು ಮಾಡ್ಲಿ, 1 ಕೆಜಿನಾದ್ರೂ ಮಾಡ್ಲಿ, ಸೊ ಅವ್ರ ಸಮಯನೂ ಕಳಿಯುತ್ತೆ, ಕೈ ಖರ್ಚಿಗೆ ಒಂದಿಷ್ಟು ಕಾಸಾದ್ರೂ ಹಾಗೆ ಆಗತ್ತೆ ಅಂತ ಹೇಳ್ಬೋದು. ಸರ್, ಇಷ್ಟೊತ್ತು ನಾವು ನೋಡಿರೋಂಥ ವಿಡಿಯೋ ನೋಡಿರೋ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರಿ, ವೀಕ್ಷಕರಿಗೆ ನಾವು ಏನು ಹೇಳೋದಂದ್ರೆ ಫಸ್ಟ್ ಬಂದು ನೋಡಿ, ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಸ್ಯಾಟಿಸ್ಫೈ ಇದೆಯಾ, ಮತ್ತು ನಾನು ಮಾತಾಡೋದು, ನಾವು ಕೊಡೋದು ಅಗ್ರಿಮೆಂಟ್ ಇದೆಲ್ಲ ನಿಮ್ಗೆ ಸ್ಯಾಟಿಸ್ಫೈ ಇದ್ದಾಗ ಮಾತ್ರ ಪಕ್ಷದಲ್ಲಿ ನೀವು ನಮ್ಮ ಹತ್ರ ಬೈ ಮಾಡ್ಕೊಳ್ಳಿ. ನಾನು ಜೆನ್ಯೂನ್ ಆಗಿ ಪೇಮೆಂಟ್ ಮಾಡ್ತಾ ಇದ್ದೀನಿ, ಅದಕ್ಕೂ ನಮ್ಮ ಹತ್ರ ಇಲ್ಲಿ ಪ್ರೂಫ್ಸ್ ಎಲ್ಲ ಇದೆ, ನಾವು ತೋರಿಸ್ತೀವಿ. ನಿಮ್ಗೆ ಓಕೆ ಆದಾಗ ಪಕ್ಷದಲ್ಲಿ ನೀವು ತಗೊಳ್ಬೋದು. ನಿಮಗೆ ಯಾವ ತರ ಪಾರ್ಟ್ ಟೈಮು ನೀವು ಮಾಡ್ಕೊಳ್ಳಿ, ಫುಲ್ ಟೈಮ್ ಆದ್ರೆ ಮಾಡ್ಕೊಳ್ಳಿ, ನಿಮ್ಗೆ ಯಾವ ತರ ಬೇಕು ನಾವು ಎಲ್ಲ ಅನುಕೂಲ ಆಗು ನಿಮ್ಗೆ ಎಲ್ಲ ತಿಳಿಸ್ಕೊಡ್ತೀವಿ. ಓಕೆ, ಸೊ ಎಷ್ಟೇ ಪ್ರೊಡಕ್ಷನ್ ಆದ್ರೂ ನೀವು ಬೈ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಖಂಡಿತ. ಸ್ಕ್ರೀನ್ ಮೇಲೆ ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಅವರ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಇಲ್ಲಿ ಟೈಮಿಂಗ್ಸ್ ಏನಿರುತ್ತೆ ಸರ್? ನಮ್ದು 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ, ಮಂಡೇ ಟು ಸ್ಯಾಟರ್ಡೆ. ಕಾಲ್ಸು ಅದೇ ಟೈಮ್ ಕಾಲ್ ಮಾಡಿದ್ರೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಅದು 10 ರಿಂದ 6 ಗಂಟೆ ಒಳಗಡೆ ಸ್ವಲ್ಪ ಸ್ಟಾಫ್ಗಳು ಫೋನ್ ತೆಗಿತಾರೆ. 6 ಗಂಟೆ ಮೇಲೆ ಸ್ವಲ್ಪ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಆ ಫೋನೇ ತೆಗಿತಲ್ಲ ಅಂತ ಒಂದು ಇದಾಗುತ್ತೆ. ನಾನು ಅದರಲ್ಲೇ ನಿಮ್ಗೆ ಯೂಟ್ಯೂಬ್ ಅಲ್ಲೇ ಹೇಳ್ಬಿಡ್ತೀನಿ. ಖಂಡಿತ. ಸಂಡೇ ರಜೆ, ಸಂಡೇ ಹಾಲಿಡೇ ಅಲ್ವಾ? ಓಕೆ, ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ಒಂದು ಉತ್ತಮ ಆದಾಯದ ದಾರಿಯನ್ನ ಕಂಡುಕೊಳ್ಳಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಬೈಬ್ಯಾಕ್ ಬಿಸ್ನೆಸ್ ಅನ್ನ ಪರಿಚಯ ಮಾಡ್ಕೊಂಡಿದ್ದಕ್ಕೆ, ಅಂಡ್ ಅದನ್ನ ಜೆನ್ಯೂನ್ ಆಗಿ ಮಾಡ್ತಾ ಇದ್ದೀರಾ ನೀವು, ಅದೆಲ್ಲ ಖುಷಿಯಾಗಿರೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.